ಎಲ್ಲರಿಗೂ ನಮಸ್ಕಾರ. ನಾವು ಮೊದಲಿಗೆ ಗುರು ಪ್ರಣಾಮವನ್ನ ಹೇಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮಸ್ಕಾರ. ಎಲ್ಲರೂ ಇಂದು ಗೀತಾ ಅಧ್ಯಯನ ಕ್ಲಾಸ್ಗೆ ಜಾಯ್ನ್ ಆಗಿದ್ರ ತುಂಬಾ ಸಂತೋಷ. ನಾವು ಇವತ್ತು ಗೀತಾ ಜ್ಞಾನ ಎಸೆನ್ಸ್ ಆಫ್ ಭಗವದ್ಗೀತಾ ಈ ಶ್ಲೋಕವನ್ನು ಓದೋಣ. ನಾವು ಇವತ್ತಿನ ಈ ಕಾರ್ಯಕ್ರಮ ಶ್ರೀಲ ಪ್ರಭುಪಾದರಿಗೆ ಸಮರ್ಪಿಸಿ ನಮ್ಮ ಗುರುಗಳಾದ ಅವರ ಪ್ರಾರ್ಥನೆಯಿಂದ ಇನ್ಸ್ಪಿರೇಷನ್ ಇಂದ ಸ್ಟಾರ್ಟ್ ಮಾಡೋಣ. ನಿಮಿಷ. ಶ್ರೀ ಭಗವಾನ್ ವಾಚ. ಇದು ಗೀತಾ ಮಹಾತ್ಮ್ಯ. ಗೀತಶ್ರೇಯಹಂ ತಿಷ್ಠಾಮಿ ಗೀತಾ ಮೇ ಪರಮಂ ಗೃಹಂ ಗೀತಜ್ಞಾನಂ ಸಮಾಶ್ರಿತ್ಯ ತ್ರಿಲೋಕಿಂ ಪಾಲಯಮ್ಯಹಂ. ಸೊ ನಾನು ಗೀತೆಯೊಳಗೆ ಇರುತ್ತೇನೆ ಮತ್ತು ಗೀತೆಯೇ ನನ್ನ ಪರಮ ನಿವಾಸ ಸ್ಥಾನ. ಗೀತೆಯ ಜ್ಞಾನದಿಂದ ಮಾತ್ರವೇ ನಾನು 3 ಲೋಕಗಳನ್ನು ಪಾಲಿಸುತ್ತೇನೆ. ಅಂದ್ರೆ ನಾನು 3 ಲೋಕಗಳನ್ನು ಮೇಂಟೈನ್ ಮಾಡ್ತಿದ್ದೀನಿ ಅಂತೇಳಿ ಹೇಳ್ತಿದ್ದಾರೆ. ಸೊ ನಿನ್ನೆ ಪ್ರಭು ಪ್ರಕಾಶ್ ಪ್ರಭು ನಿಮಗೆ 11ನೇ ಚಾಪ್ಟರ್ನಲ್ಲಿ ಬಹಳ ವಿಷಯಗಳು ತಿಳಿಸಿದ್ರು. ಅದು ಯಾವ ಅಧ್ಯಯನ ಬೇಸಿಕಲಿ ಅದಿದ್ದು ಭಕ್ತಿ ಯೋಗದಲ್ಲೇ ನಾವು ಹೇಳ್ದಂಗೆ ಮೊದಲನೇ 6ನೇ ಚಾಪ್ಟರ್ ಕರ್ಮಯೋಗ, ನಂತರ ಭಕ್ತಿ ಯೋಗ 6ರಿಂದ 12, 12ರಿಂದ 18 ಜ್ಞಾನಯೋಗ. ಸೊ ಈ ಭಕ್ತಿ ಯೋಗ ಅನ್ನೋದು ಈ ಒಂದು 6 ಅಧ್ಯಾಯಗಳು ತುಂಬಾ ಮುಖ್ಯವಾದ ಅಧ್ಯಾಯಗಳು. ಅದರಲ್ಲೂ ನಿನ್ನೆ ಅಧ್ಯಾಯದಲ್ಲಿ ನೀವು ನೋಡಿದ್ರಿ, ಹಲವಾರು ವಿಷಯಗಳು ಪ್ರಭು ಹೇಳಿದ್ರು ನಿಮಗೆ. ಯಾರಿಗಾದ್ರೂ ಅದ್ರ ಬಗ್ಗೆ ಏನಾದ್ರೂ ಕೆಲವೊಂದು ಪಾಯಿಂಟ್ಸ್ ಹೇಳಬೇಕು ಅಂತಿದ್ರೆ ಪ್ಲೀಸ್ ಶೇರ್ ಮಾಡಿ. ನಿನ್ನೆ ವಿಶ್ವ ಯೋಗದಲ್ಲಿ ನೀವೇನು ನಿಮಗೆ ಗೊತ್ತಾಯ್ತು ನೀವು ಶೇರ್ ಮಾಡ್ಬೋದು. ಶ್ರೀಕೃಷ್ಣ ಭಗವಂತನ ವಿಶ್ವರೂಪಗಳನ್ನ ಅರ್ಜುನ್ಗೆ ದಯಪಾಲಿಸ್ತಾರೆ. ಹರಿಬೋಲ್. ಸೊ ವಿಶ್ವರೂಪ ತೋರಿಸ್ತಾರೆ. ಸೊ ವಿನಂತಿ ಫಸ್ಟ್ ಅರ್ಜುನ ಕೃಷ್ಣನಿಗೆ ವಿನಂತಿ ಮಾಡ್ತಾರೆ, ನನಗೆ ನಿಮ್ಮ ವಿಶ್ವರೂಪ ನೋಡ್ಬೇಕು, ನಿಮ್ ಬಗ್ಗೆ ನಾನು ಬಹಳ ತಿಳ್ಕೊಂಡಿದ್ದೀನಿ, ಆದ್ರೆ ನಿಮ್ಮ ರೂಪವನ್ನ ಒಂದು ಸಲ ನೋಡ್ಬೇಕು, ನಿಮ್ಮ ಮಹಾತ್ಮೆಯನ್ನು ನಾನು ತಿಳಿಬೇಕು ನನಗೆ. ಸೊ ನಿಮ್ಮ ದರ್ಶನವನ್ನು ತೋರಿಸ್ತೀರಾ ಅಂತ ವಿನಂತಿ ಮಾಡ್ಕೊಂತಾರೆ. ಅದು ಆರ್ಡರ್ ಆಗಿ ಹೇಳಲ್ಲ, ವಿನಂತಿ ಮಾಡ್ಕೊಂತಾರೆ. ನಂತರ ಶ್ರೀಕೃಷ್ಣ ಭಗವಂತ ತನ್ನ ವಿಶ್ವರೂಪವನ್ನು ಕೃಷ್ಣನಿಗೆ ಮಾತ್ರ ತೋರಿಸ್ತಾರೆ. ಯಾಕಂದ್ರೆ ಕೃಷ್ಣ ಎಲ್ಲರಿಗೂ ಅದು ತೋರಿಸುವಂಥದ್ದಲ್ಲ, ಅದು ಅರ್ಜುನನಿಗೆ ಮಾತ್ರ. ಯಾಕಂದ್ರೆ ಅರ್ಜುನ ಕೃಷ್ಣನ ಪರಮ ಭಕ್ತ ಮತ್ತು ಸ್ನೇಹಿತ. ಮತ್ತು ಅವನಿಗೆ ಇನ್ನೊಂದು ಗುಣ ಇದ್ದಿದ್ದು, ಅವನಿಗೆ ಅವನ ಮೇಲೆ ಎನ್ವಿಯಸ್ನೆಸ್ ಇಲ್ಲ. ಅದಾയത് ಅವನ ಮೇಲೆ ಯಾವ ಎನ್ವಿಯಸ್ನೆಸ್ ಅನ್ನೋ ಫೀಲಿಂಗ್ ಇಲ್ಲ ಅವನ ಮೇಲೆ. ಸೊ ಅಸೂಯೆ ಇಲ್ಲ ಅವನ ಮೇಲೆ. ಸೊ ಅದರಿಂದ ಕೃಷ್ಣ ಭಗವಂತ ಅವನಿಗೆ ತನ್ನ ವಿಶ್ವರೂಪವನ್ನು ತೋರಿಸ್ತಾರೆ. ವಿಶ್ವರೂಪ ಮೊದಲನೇ ಸರಿ ನೋಡಿದಾಗ ಅವನಿಗೆ ತುಂಬಾ ಅವನಿಗೆ ಆಶ್ಚರ್ಯವಾಗಿರುತ್ತೆ ಅದು ನೋಡೋದು. ಅವನದು ನೋಡಿರಲ್ಲ, ಹಲವಾರು ಕೈಗಳು ಹಲವಾರು ಬಾಯಿಗಳು ಎಲ್ಲ ನೋಡ್ತಾನೆ. ಆಗ ಸ್ವಲ್ಪ ಆಶ್ಚರ್ಯ ಅಂತ ನೋಡ್ತಾನೆ, ಆಶ್ಚರ್ಯದಿಂದಾನೇ ಮೊದಲು ನೋಡ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ
ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತು, ಅದು ಕಾಲರೂಪ ತೋರಿಸಿದಾಗ ಅವನಿಗೆ ಸ್ವಲ್ಪ ಭಯನೂ ಆಗುತ್ತೆ. ನಂತರ ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನಗೆ ನಿನ್ನ ನಾ ಚತುರ್ಭುಜ ರೂಪವನ್ನು ನೋಡಬೇಕು, ನಂತರ ಎರಡು ಕೈಗಳಿರ ದ್ವಿಜ ಬಾಹು ಇರೋ ರೂಪನು ಕೃಷ್ಣನ, ನಿನ್ನ ಶ್ಯಾಮಸುಂದರ ರೂಪ ನನಗೆ ನೋಡಿದ್ರೆ ಸಾಕು, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಇದರ ಸಮ್ಮರಿ. ಸೊ ನಾವು 12ನೇ ಅಧ್ಯಾಯಕ್ಕೆ ಬರೋಣ. 12ನೇ ಅಧ್ಯಾಯ ಲಾಸ್ಟ್ ಶ್ಲೋಕ ನೀವು 11ನೇ ಅಧ್ಯಾಯದಲ್ಲಿ ನೋಡಿದ್ರಿ. ಅದು ಭಕ್ತಿ ಯೋಗಕ್ಕೆ ಇಂಪಾರ್ಟೆಂಟ್ ಆಗಿರೋ ಒಂದು ಶ್ಲೋಕ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಭಕ್ತಿಯಿಂದಾನೇ ನನ್ನನ್ನು ತಿಳಿಯಕ್ಕಾಗೋದು ನಿಮಗೆ ಅಂತ. ಸೊ 12ನೇ ಅಧ್ಯಾಯ ಅದರ ಒಂದು ಕಂಟಿನ್ಯೂಯೇಷನ್. ಸೊ ಭಕ್ತಿ ಯೋಗ ಇದು ಇಂಪಾರ್ಟೆಂಟ್ ಚಾಪ್ಟರ್ ಕೂಡ. ಇದರಲ್ಲಿ ನಮ್ಮ ಭಕ್ತಿ ಯೋಗ ಚಾಪ್ಟರ್ ಅಧ್ಯಾಯ ನಿಲ್ಲುತ್ತೆ. ಸೊ ಭಕ್ತಿ ಯೋಗದಲ್ಲಿ ಇದು 12ನೇ ಚಾಪ್ಟರ್ ನೋಡಿದಾಗ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಅಧ್ಯಾಯ ಅನ್ನೋ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇರೋದು. ಬರೀ 20 ಶ್ಲೋಕ ಅದರಲ್ಲಿ. ಆದರೆ 20 ಶ್ಲೋಕವು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಈಗ ಮೊದಲನೇ ಶ್ಲೋಕ ಓದೋಣ. ಸೊ ಇದು ಬೇಸಿಕಲಿ 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ ಇದನ್ನ. ಈ ಸಾರಾಂಶ ನಮಗೆ ನೋಡೋಣ. ಅಧ್ಯಾಯ 12ನ ಸಾರಾಂಶ. ಭಕ್ತಿ ತುಂಬಾ ಇಟ್ ಇಸ್ ಬೆಸ್ಟ್ ಅಂತ ಹೇಳಿದ್ದಾರೆ. ಫಸ್ಟ್ ಸ್ವಲ್ಪ ಶ್ಲೋಕಗಳಲ್ಲಿ ಅವರು ಭಕ್ತಿ ಈಸ್ ದ ಬೆಸ್ಟ್, ಅದೇ ನಮಗೆ ಪಾಲನೆ ಮಾಡಬೇಕು ಅಂದ್ರೆ ಭಕ್ತಿ ಅತ್ಯುತ್ತಮವಾದದ್ದು ಅಂತ. ಆಮೇಲೆ 12ರಿಂದ ಅವರು ಸ್ವಲ್ಪ ಶ್ಲೋಕಗಳವರೆಗೂ ಅವರು ಭಕ್ತಿಯ ಪ್ರಗತಿಯಾದ ಹಂತಗಳು. ಸೊ ಅದ್ ನಾವ್ ಹೆಂಗೆ ಭಕ್ತಿ ಯಾವ ರೀತಿ ನಾವು ಅದನ್ನ ಪಾಲನೆ ಮಾಡ್ಕೋಬೇಕು, ಯಾವ ರೀತಿನಲ್ಲಿ ಹೋದ್ರೆ ನಮಗೆ ಅದ್ರ ಅತ್ಯುತ್ತಮವಾದ ಒಂದು ಶ್ರೇಣಿಗೆ ತಲುಪೋದು ನಾವು ಅಂತ ಸೆಕೆಂಡ್ ಸೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. 3ನೇ ಸೆಕ್ಷನ್ ಅಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ ಯಾವ ರೀತಿ ನನ್ನ ಭಕ್ತರಲ್ಲಿ ನಾನು ಯಾವ ರೀತಿ ಗುಣಗಳನ್ನ ನೋಡ್ಬೇಕು ಅಂತ ನನಗೆ ಆಸೆ ಇದೆಯೋ ಅಂತ ಆಸೆ, ಇಂಥ ಗುಣಗಳು ಅವ್ರ ಹತ್ರ ಇರ್ಬೇಕು ಅಂತ ಈ ಕೆಲವು ಗುಣಗಳ ಬಗ್ಗೆನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ 3ನೇ ಸೆಕ್ಷನ್ ಅಲ್ಲಿ. ಸೊ ಇದ್ರ 3 ಸೆಕ್ಷನ್ಸ್. ಸೊ ಫಸ್ಟ್ ಶ್ಲೋಕ ಓದ್ಬಿಡೋಣ. ನಿಮಿಷ. ಕೇಳಿಸ್ತಾ ಇಲ್ಲ. ಮ್ಯೂಟ್ ಆಗಿ ವಾಯ್ಸ್. ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಅಲ್ಲಿ ಇದೆ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಸಾರಿ ಹರೇ ಕೃಷ್ಣ. ಸೊ ನಾನು ಓದ್ತೀನಿ. ಅರ್ಜುನ ಉವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪಕ್ಷರಮವ್ಯಕ್ತಂ ತೇಷಾಂ ಖೇ ಯೋಗವಿತ್ತಮಃ. ಸೊ ಪ್ಲೀಸ್ ಓದಿ, ಟ್ರಾನ್ಸ್ಲೇಷನ್ ಓದಿ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವರು. ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಹರಿಬೋಲ್. ಥ್ಯಾಂಕ್ ಯು ಪ್ರಭು. ಸೊ ಇದರಲ್ಲಿ ಅರ್ಜುನನಿಗೆ ಗೊಂದಲ ಇರುತ್ತೆ. ಅವನು ಇದೆಲ್ಲ ಕೇಳಿಸ್ಕೊಂಡ. ಆಮೇಲೆ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಇದು ಭಕ್ತಿಯಲ್ಲಿ 2 ಪಂಗಡ ಇದೆ. ಒಂದು ನಿರಾಕಾರ ರೂಪವನ್ನು ಆರಾಧಿಸುವವರು, ಆರಾಧನೆ ಅಂತ ಹೇಳಕ್ಕಾಗಲ್ಲ, ನಿರಾಕಾರ ರೂಪವನ್ನು ನಂಬುವರು. ಆಮೇಲೆ ಸಾಕಾರ ರೂಪವನ್ನು ನಂಬುವರು. 2 ಪಂಗಡ ಜನ ಇದ್ದಾರೆ. ಸೊ ಅರ್ಜುನನಿಗೆ ಒಂದು ಗೊಂದಲ ಆಗುತ್ತೆ. ಸೊ ಅವನು ಕೇಳ್ತಾನೆ, ಕೃಷ್ಣ ಇದು 2 ಮಾರ್ಗಗಳಿದಾವೆ. ಸೊ ಯಾವ ಮಾರ್ಗ ನಾನು ಅಳವಡಿಸ್ಕೋಬೇಕು, ಯಾವುದು ಒಳ್ಳೇದು, ವಿಚ್ ಇಸ್ ದ ಬೆಸ್ಟ್, ಅದ್ ನೀನ್ ನನಗೆ ಹೇಳ್ಕೊಡ್ಬೇಕು
ಅಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಅದೇ ಫಸ್ಟ್ ಶ್ಲೋಕ. ಯಾವುದು ನಿರಾಕಾರ ಬ್ರಹ್ಮ, ಈ ನಿರಾಕಾರ ಬ್ರಹ್ಮನ್ ಅಂತ ಹೇಳೋ ಆ ಒಂದು ಪಂಗಡ ಒಳ್ಳೇದ, ಆ ಒಂದು ಆರಾಧನೆ ಒಳ್ಳೇದ, ಅದು ಸಾಕಾರ ರೂಪ ನಿನ್ನ ಶ್ಯಾಮಸುಂದರ ರೂಪವನ್ನು ನಾವು ನೋಡ್ಕೊಂಡು ಆರಾಧನೆ ಮಾಡೋದು ಒಳ್ಳೇದ, ಯಾವ್ದು ಒಳ್ಳೇದು ಅನ್ನೋದು, ಭಕ್ತಿಯಲ್ಲಿ ಯಾವ್ದು ಒಳ್ಳೇದು ಅಂತ. ಸೊ ನಾವಿಲ್ಲಿ ನೋಡ್ತೀವಿ, ಆ ನೀವು ಅಧ್ಯಾಯದಲ್ಲಿ ನೋಡ್ತೀರಾ, ಏನು ಸಾಕಾರ ರೂಪ ನಿರಾಕಾರ ರೂಪ ಅಂದ್ರೆ. ಸಾಕಾರ ರೂಪ ಅಂದ್ರೆ ಕೃಷ್ಣನ ರೂಪ ಮತ್ತೆ ಅವನ ಲೀಲೆಗಳು ಎಲ್ಲ ನಾವು ಒಂದು ರೂಪ ಅದನ್ನ ಅವನಿಗೊಂದು ಸ್ವರೂಪ ಕೊಟ್ಟು ನಾವು ಆ ಸ್ವರೂಪವನ್ನು ಈಗ ಮೂರ್ತಿ ರೂಪದಲ್ಲಿ ನಾವು ಅವನ್ನ ಆರಾಧನೆ ಮಾಡ್ತೀವಿ. ಆದ್ರೆ ನಿರಾಕಾರ ಬ್ರಹ್ಮವಾದಿಗಳು ಅಂದ್ರೆ ಅವರು ರೂಪದಲ್ಲಿ ನಂಬಲ್ಲ. ಅವ್ರೇನ್ ಹೇಳ್ತಾರೆ ಅಂದ್ರೆ ದೇವ್ರು ಅನ್ನೋನು ಎಲ್ಲಾ ಕಡೆ ಇದ್ದಾನೆ, ಮೂರ್ತಿಯಲ್ಲೇ ಪೂಜೆ ಮಾಡ್ಬೇಕು ಅಂತ ಏನಿಲ್ಲ, ಅವನೆಲ್ಲಿ ನೋಡಿದ್ರು ಕಲ್ಲು ಮಣ್ಣಲ್ಲೂ ದೇವ್ರಿದ್ದಾನೆ, ಆದ್ರೆ ಮೂರ್ತಿಯಾಗೂ ಬಂದ್ರೆ ಅದನ್ನು ಪೂಜೆ ಮಾಡ್ಬೋದು. ಆದ್ರೆ ಅವರಿಗೆ ಎಲ್ಲರಲ್ಲೂ ದೇವ್ರಿದ್ದಾನೆ, ಅಷ್ಟೇನ್ ಇಂಪಾರ್ಟೆನ್ಸ್ ಮೂರ್ತಿ ಕೊಡೋದ್ ಬೇಡ ಅಂತ ಅವರಿಗೆ. ಸೊ ಅವ್ರಿಗೆ ಏನು ಅಂದ್ರೆ ಅವರು ಒಂದು ದೇವ್ರನ್ನ ಒಂದು ಶಕ್ತಿಯಾಗಿ ನೋಡ್ತಾರೆ, ಎನರ್ಜಿ. ಅವರಿಗೆ ಬೇರೇನು ಅವರು ಮೂರ್ತಿ ಭಗವಂತ ಒಂದು ಮೂರ್ತಿಯಾಗಿ ಬರ್ತಾನೆ, ಸ್ವರೂಪ ಇರುತ್ತೆ ಅವನಿಗೆ ಅನ್ನೋ ಅವರಿಗೆ ಆ ಒಂದು ಇದಕ್ಕೆ ಅವರು ನಂಬೋದಿಲ್ಲ. ಆದ್ರೆ ನಾವು ಯೋಚನೆ ಮಾಡ್ಬೇಕು, ಯಾವಾಗ್ಲೂ ಯಾವ್ದನ್ನೇ ನಾವೊಂದು ಯಾವ್ದಾದ್ರು ಒಂದು ಭಾವನೆ ಇಟ್ಕೊಂಡು ಅದರಲ್ಲಿ ನಾವು ರಿಲೇಶನ್ಶಿಪ್ ಬೆಳೆಸ್ಕೋಬೇಕು ಅಂದ್ರೆ ಒಂದು ರೂಪ ಇರಬೇಕು. ನಮ್ಮ ತಾಯಿಗೆ ನಮ್ಮ ತಂದೆಗೆ ಒಂದು ರೂಪ ಇದ್ರೇನೆ ಅವ್ರ ಹತ್ರ ಭಾವನೆಯಿಂದ ಅವ್ರ ಜೊತೆ ನಾವು ನಡೆದಾಡ್ಕೊಂಡು ಅವ್ರ ಜೊತೆ ರಿಲೇಶನ್ ಬೆಳೆಸ್ಕೊಳಕ್ಕಾಗೋದು. ಒಂದು ಶಕ್ತಿ, ಒಂದು ಬೆಳಕು, ಅದನ್ನ ನೋಡಿ ನಾವು ಅದ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಳಕ್ಕಾಗುತ್ತಾ? ಇಲ್ಲ, ಅದು ಕಷ್ಟ ನಮಗೆ. ನಾವೆಲ್ಲ ಈ ಭೌತಿಕ ಜಗದಲ್ಲಿ ಇರೋರಿಗೆ ಮೊದಲೇ ನಮ್ಮ ಇಂದ್ರಿಯಗಳು ಅಷ್ಟು ಶಕ್ತಿ ಇರೋದಲ್ಲ. ಅದರಲ್ಲಿ ಬರೀ ಕಣ್ಮುಚ್ಚಿ ನೀವು ಈ ಬೆಳಕನ್ನು ನೋಡಿ, ಬೆಳಕೇ ಎನರ್ಜಿ, ಅದನ್ನೇ ನೀವು ದೇವರಾಗಿ ಲೆಕ್ಕ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಆ ಒಂದು ಪಂಗಡ ಜನ ಜ್ಞಾನಿಗಳು ಅಂತ ಹೇಳ್ತಾರೆ. ಜ್ಞಾನಿಗಳಂತ ಅವ್ರನ್ನ ಹೇಳ್ಕೊಂತಾರೆ. ಅವರ ಜ್ಞಾನ ಏನು ಅಂದ್ರೆ ಇದೆ, ದೇವರಿಗೆ ಒಂದು ಆಕಾರ ಇಲ್ಲ, ಎಲ್ಲಾ ಕಡೆ ದೇವರಿದ್ದಾನೆ ಅಂತ. ಸೊ ಇದು ಆದ್ರೆ ನಮ್ಮ ಸಾಕಾರ ರೂಪ ಯಾರು ಅದನ್ನ ಫಾಲೋ ಮಾಡ್ತಾರೆ ಅಂದ್ರೆ ಭಕ್ತರು ಫಾಲೋ ಮಾಡ್ತಾರೆ. ಆಮೇಲೆ ನಿರಾಕಾರ ವಾದ ಯಾರು ಫಾಲೋ ಮಾಡ್ತಾರೆ ಅವರಿಗೆ ಆ ಮಾರ್ಗ ತುಂಬಾ ಕಷ್ಟ. ಅವರು ದೇವ್ರನ್ನ ಏನೋ ಒಂದು ಶಕ್ತಿಯ ಪಡೆದು ಅವರು ಎಲ್ಲ ಬಿಟ್ಟು ಜ್ಞಾನ ಬೇಕು ಅವ್ರಿಗೆ ಒಂದು ಮಾತ್ರ ಗೊತ್ತಿರುತ್ತೆ, ಈ ಜಗತ್ತು ಭೌತಿಕ ಪ್ರಪಂಚ ಅದು ಶಾಶ್ವತವಾದದ್ದಲ್ಲ, ಇದನ್ನೆಲ್ಲ ಬಿಟ್ಟು ನಾವು ಹೋಗ್ಬೇಕು, ನಾವು ಆ ನಿರಾಕಾರ ಬ್ರಹ್ಮಕ್ಕೆ ಸೇರ್ಬೇಕು, ನಾವು ದೇವರಾಗ್ತೀವಿ, ನಾವು ಆರಾಧನೆ ಈ ಜ್ಞಾನ ಪಡ್ಕೊಂಡ್ರೆ ನಾವು ಅವನ ಜೊತೆ ಈ ಆತ್ಮ ಅದ್ರಲ್ಲಿ ವಿಲೀನವಾಗ್ಬಿಟ್ಟು ನಾವು ದೇವ್ರ ಜೊತೆ ಒಂದಾಗ್ಬೋದು ಅಂತ. ಆದ್ರೆ ನಾವು ಸಾಕಾರ ರೂಪವನ್ನು ಪ್ರಾರ್ಥನೆ ಮಾಡೋರು ಇಲ್ಲ, ನಾವು ಆರಾಧನೆ ಮಾಡೋರು ಏನ್ ನಂಬ್ತೀವಿ ಅಂದ್ರೆ ದ್ವೈತ ಚಿಂತೆ ನಮ್ದು. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತೆ ಚೈತನ್ಯ ಮಹಾಪ್ರಭುಗಳು ಏನು ಸಿದ್ಧಾಂತವನ್ನು ತಂದ್ವಿ ಅದು ನಾವು ವೈಷ್ಣವರು ಫಾಲೋ ಮಾಡೋದು. ಏನು, ದೇವ್ರು ನಾವು ಒಂದಲ್ಲ, ದೇವ್ರು ಬೇರೆ, ಅವರ ಒಂದು ತುಣುಕು ಮಾತ್ರ ನಾವು. ಮತ್ತೆ ದೇವ್ರ ಹತ್ರ ಹೋಗಿ ನಾವು ವಿಲೀನರಾಗಕ್ಕೆ ಸಾಧ್ಯವೇ ಇಲ್ಲ. ಅದು ಹಂತ ಇದೆ, ಇದು ನಿರಾಕಾರ ವಾದಿಗಳು ಹೇಳೋದು ಅದು ಹಂತ ಬೇರೆ. ಸೊ ಅದ್ ನಾನು ಹೇಳ್ತೀನಿ ನಿಮಗೆ ಆಮೇಲೆ. ಸೊ ನಾವು ದೇವರು ಒಂದಾಗಕ್ಕೆ ಸಾಧ್ಯ ಇಲ್ಲ, ನಾವು ಅವ್ರದ್ದೊಂದು ತುಣುಕು. ಅಲ್ಲಿ ಹೋದ್ರೂ ಅವ್ರ ಸೇವೆ ಮಾಡ್ಬೋದು ನಾವು, ಒಟ್ಟು ಅವ್ರ ಜೊತೆ ಸೇರೋ ಅಂತ ಯಾವ ಒಂದು ಸಂದರ್ಭವೂ ನಡೆಯೋದಿಲ್ಲ ಅಂತ ಆಕಾರ ಇರೋರು ಹೇಳ್ತಾರೆ. ಮತ್ತೆ ನಿರಾಕಾರವಾದಿಗಳು ತುಂಬಾ ಅವರು ಈ ಒಂದು ಶ್ರಮ ಪಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿರಾಕಾರ ಅಲ್ವಾ, ಸೊ ಅವರು ತುಂಬಾ ಕಷ್ಟಪಡ್ಬೇಕು. ಅವರು ತುಂಬಾ ಮೆಡಿಟೇಟ್ ಮಾಡ್ಬೇಕು, ಮೆಡಿಟೇಟ್ ಮಾಡಿ ಆ ಶಕ್ತಿ ಬಗ್ಗೆ ಕಂಟ್ರೋಲ್ ಮಾಡ್ಕೋಬೇಕು, ಅವ್ರನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬೇಕು. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಅಂದ್ರೆ ಈಸಿ ಅಲ್ಲ. ನಾವು ಇಂದ್ರಿಯಗಳನ್ನ ಭಕ್ತರು ಏನ್ ಮಾಡ್ತಾರೆ, ಇಂದ್ರಿಯಗಳನ್ನ ಎಂಗೇಜ್ ಮಾಡ್ಕೊಂತಾರೆ, ಕಂಟ್ರೋಲ್ ಮಾಡ್ಕೊಳಲ್ಲ. ಯಾವುದೇ ಈ ಲೋಕದಲ್ಲಿ ಅರ್ಜುನನು ಕೂಡ ಹೇಳ್ತಾನೆ, ನನಗೆ ನನ್ನ ಮನಸ್ಸನ್ನು ಗಾಳಿಯನ್ನು ಬೇಕಾದ್ರೆ ನಾನು ಕಂಟ್ರೋಲ್ ಮಾಡ್ಕೊತೀನಿ, ಆದ್ರೆ ನನ್ನ ಇಂದ್ರಿಯಗಳನ್ನ ಮಾತ್ರ ನನಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ. ಸೊ ಅದು ಗೊತ್ತಿರೋ ಮಾತು ನಮಗೆ ನಮ್ಮ ಇಂದ್ರಿಯಗಳ ಮೇಲೆ ಇಂದ್ರಿಯಗಳ ಒಡೆಯಾನೇ ಶ್ರೀಕೃಷ್ಣ ಪರಮಾತ್ಮ. ಸೊ ಅದಕ್ಕೂ ಶಕ್ತಿ ಇದೆ. ಸೊ ನಮಗೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ. ಸೊ ನಾವೇನ್ ಮಾಡ್ತೀವಿ ಭಕ್ತರು, ನಾವು ಅದನ್ನ ಬಲವಂತವಾಗಿ ಕಂಟ್ರೋಲ್ ಮಾಡ್ಕೊಳಲ್ಲ. ಅಲ್ಲಿ ನೋಡಬಾರ್ದು, ಇದು ವಾಸನೆ ಕುಡಿಬಾರ್ದು, ಇಲ್ಲ ಅಲ್ಲಿ ಹೋಗಿ ನಾವು ಯಾವ್ದನ್ನು ರುಚಿಸ್ಬಾರ್ದು, ಅದೆಲ್ಲ ಇಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಗಾಗಿ ಅರ್ಪಿಸ್ಬಿಡ್ತೀವಿ. ಹಂಗಾಗಿ
ನೀವು ಈ ಭಕ್ತರನ್ನು ಇಂಪರ್ಸನಲಿಸ್ಟ್ ಅಂದ್ರೆ ನಿರಾಕಾರವಾದಿಗಳನ್ನು ನೀವು ಬೇರೆಯಾಗಿ, ಇದು ನೋಡಿ ಎರಡು ವಿಭಾಗವನ್ನು ಮಾಡಿ ನಿಮಗೆ ಅದನ್ನು ತಿಳಿಸೋದಕ್ಕೋಸ್ಕರ ಎರಡು ವಿಭಾಗವನ್ನು ಮಾಡಿದ್ದಾರೆ. ಒಂದು ಇಂಪರ್ಸನಲಿಸ್ಟ್ ನಿರಾಕಾರವಾದಿಗಳು, ಒಂದು ಡಿವೋಟಿ ಸಾಕಾರವಾದಿಗಳು. ಸೊ ನಿರಾಕಾರವಾದಿಗಳು ಯಾವ್ದನ್ನ ಆರಾಧನೆ ಮಾಡ್ತಾರೆ? ಫಾರ್ಮ್ ಇಲ್ದಿರೋದ್ನು. ಆಮೇಲೆ ಸಾಕಾರವಾದಿಗಳು ಫಾರ್ಮ್ನ. ಮತ್ತೆ ಇಲ್ಲಿ ಕಂಟ್ರೋಲ್ ಮಾಡ್ತಾರೆ ಸೆನ್ಸ್ಗಳನ್ನ, ಅಲ್ಲಿ ಅವರು ಎಂಗೇಜ್ ಮಾಡ್ಕೊಳ್ತಾರೆ. ಇಲ್ಲಿ ನೀವು ನಿರಾಕಾರವಾದಿಗಳು ಅವ್ರೇನ್ ನಂಬ್ತಾರೆ ಅಂದ್ರೆ, ನೀವು ಇದೆಲ್ಲ ಭಕ್ತಿ ಇದೆಲ್ಲ ಬಿಡಿ, ನೀವು ಉಪನಿಷತ್ತುಗಳು ಓದ್ಬೇಕು, ಸಂಸ್ಕೃತ ಓದ್ಬೇಕು, ನೀವು ಜ್ಞಾನ ಬೆಳೆಸ್ಕೋಬೇಕು. ಆ ಜ್ಞಾನ ಬೆಳೆಸ್ಕೊಂಡು ಅವರು ಜ್ಞಾನದ ಗುರಿಯನ್ನು ತಲುಪೋದು ಇಲ್ಲ, ಅಲ್ಲೇ ಜ್ಞಾನದಲ್ಲೇ ಇರ್ತಾರೆ ಅವರು. ಎಲ್ಲ ವೇದಾಂತಗಳ ಸಾರ ಯಾರು? ಶ್ರೀಹರಿಯ ಸೇವೆ, ಅದೇ ನಮ್ದು ಗುರಿ. ಅದೇ ಪರಮಾತ್ಮನ ಸೇವೆನೇ ನಮ್ದು ಗುರಿ. ಆದ್ರೆ ಅವರು ಆ ಗುರಿಯನ್ನು ತಲುಪಲ್ಲ. ಮಾರ್ಗ ಮಾತ್ರ ಅವ್ರದ್ದು ಇದು ಏನದು, ಸಂಸ್ಕೃತ ಓದ್ಬೇಕು, ಜ್ಞಾನ ಪಡಿಬೇಕು ಅಷ್ಟೇ. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಜ್ಞಾನ ಪಡೆಯೋ ಮಾರ್ಗ ಹೆಂಗೆ ಅಂದ್ರೆ, ನಾವು ದೇವರ ಭಕ್ತಿ ಸೇವೆನಲ್ಲೇ ತೊಡಗ್ತೀವಿ. ದೇವರೇ ವೇದಾಂತಗಳ ಸಾರ. ಸೊ ಅವನೇ ನಮಗೆ ಜ್ಞಾನಗಳು, ಆ ಭಕ್ತಿಯ ಮಾರ್ಗಗಳು. ನಾವು ನವವಿಧ ಭಕ್ತಿ ಮಾಡುವಾಗ ಯಾವುದೇ ಭಕ್ತನಿಗೂ ಆ ವೇದಾಂತಗಳ ಸಾರ ಗೊತ್ತಿರೋದ್ರಿಂದ ಅವನಿಗೆ ಜ್ಞಾನನೂ ಬರುತ್ತೆ. ಅದಕ್ಕೆ ಸ್ಪೆಷಲ್ ಆಗಿ ಅವನು ಬೇರೆ ಕಷ್ಟಪಡೋದೇನ್ ಬೇಡ. ಮತ್ತೆ ನಿರಾಕಾರವಾದಿಗಳ ಒಂದು ಪ್ರಯಾಣ ಹೆಂಗೆ ಅಂದ್ರೆ, ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡು ತಪಸ್ಸೆಲ್ಲ ಮಾಡ್ಬೇಕಲ್ಲ, ಜ್ಞಾನ ಆರ್ಜನೆ ಮಾಡ್ಕೋಬೇಕು ಅಂದ್ರೆ ಅವರು ಮನೆಯೆಲ್ಲ ಬಿಟ್ಟು ಹೋಗಿ ಕುತ್ಕೊಳ್ತಾರೆ ಜ್ಞಾನ ಆರ್ಜನೆ ಮಾಡಕ್ಕೆ. ಸೊ ಅವ್ರ ದಾರಿನೂ ತುಂಬಾ ಕಷ್ಟ, ಅವ್ರ ಗುರಿನೂ ಕಷ್ಟನೇ. ಯಾಕಂದ್ರೆ ಗುರಿ ಏನು? ಬ್ರಹ್ಮ, ಅದಾയത് ದೇವರ ಒಂದು ಬೆಳಕಿರುತ್ತೆ. ದೇವರಿಗೆ, ಭಗವಂತನಿಗೆ 3 ಹಂತದಲ್ಲಿ ನಾವು ಸಾಕ್ಷಾತ್ಕಾರ ನಿಮಗೆ ಗೊತ್ತಾಗ್ಬೋದು. ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಎರಡನೇದು ಪರಮಾತ್ಮ ಸಾಕ್ಷಾತ್ಕಾರ, ಮೂರನೇದು ಭಗವಾನ್ ಸಾಕ್ಷಾತ್ಕಾರ. ಬ್ರಹ್ಮನ್ ಸಾಕ್ಷಾತ್ಕಾರವೇ ಅವ್ರು ಒಪ್ಪೋದು. ಅಂದ್ರೆ ದೇವರ ಬೆಳಕನ್ನೇ, ದೇವರ ಒಂದು ಮೈಯಿಂದ ಬರೋ ಆ ಬೆಳಕನ್ನೇ ಅವರು, ಬೆಳಕು ಕೂಡ ಸತ್ಯನೇ, ದೇವರ ಬೆಳಕು ಕೂಡ ಸತ್ಯನೇ, ಆದ್ರೆ ಅದು ಪರಿಪೂರ್ಣವಾದ ಒಂದು ಅರ್ಥ ಮಾಡಿಸ್ಕೊಳಕ್ಕಾಗಲ್ಲ. ಇಟ್ ಇಸ್ ನಾಟ್ ಕಂಪ್ಲೀಟ್. ಆಮೇಲೆ ಪರಮಾತ್ಮವಾದಿಗಳಿದ್ದಾರೆ, ಅದು ಒಂದು ಈ ಬ್ರಹ್ಮವಾದಿಗಳಕ್ಕಿನ್ನ ಮೇಲೇನೆ ಅವರು ಎಲ್ಲದರಲ್ಲೂ ಪರಮಾತ್ಮನ್ ನೋಡ್ತಾರೆ. ಸೊ ಇವ್ರಿಗಿನ್ನ ಬೆಟರ್ ಅವರು. ಆಮೇಲೆ ಕೊನೆಯ ಹಂತದ ನಮ್ಮ ಸಾಕ್ಷಾತ್ಕಾರ ಏನು? ನಾವು ಹೆಂಗೆ ದೇವ್ರನ್ನ ಅರ್ಥ ಮಾಡ್ಕೊಳ್ತೀವಿ? ಕಂಪ್ಲೀಟ್ ಆಗಿ ದೇವ್ರನ್ನ ಅರ್ಥ ಮಾಡ್ಕೊಳೋದು ಭಕ್ತರು. ಅವನಿಗೆ ಒಂದು ಭಗವಂತನಿಗೆ ಒಂದು ರೂಪ ಇದೆ, ಭಗವಾನ್, ಅವನು ಕಂಪ್ಲೀಟ್ ಸಾಕ್ಷಾತ್ಕಾರ. ಸೊ 3 ತರದ ರಿಯಲೈಸೇಷನ್ಸ್ ಇದಾವೆ ಸಾಕ್ಷಾತ್ಕಾರ. ಒಂದು ಬ್ರಹ್ಮನ್, ಅವನ ಬೆಳಕು ನೋಡಿ ಅವನೇ, ಆ ಬೆಳಕೇ ಅವನು ಅಂತ ತಿಳ್ಕೊಳೋರಿದ್ದಾರೆ. ಎರಡನೇದು, ಎಲ್ಲರ ಮನಸ್ಸಲ್ಲೂ ಪರಮಾತ್ಮನಾಗಿ ಕೃಷ್ಣ ಇದ್ದಾನೆ, ಅವನೇ ಎಲ್ಲ ಅಂತ. ಅದು ಸಾಲದು, ಅದಕ್ಕಿನ್ನ ಮಿಗಿಲಾಗಿದ್ದು ಫಸ್ಟ್ ಭಕ್ತರು ತಿಳ್ಕೊಳೋದು, ಈ ಪರಮಾತ್ಮನ್ಕಿನ್ನ ದೊಡ್ಡದಾಗಿ ಒಂದು ದೊಡ್ಡ ವಿಶಾಲವಾದ ಭಗವಂತನ ರೂಪ ಇದೆ. ಅದೇ ಕಂಪ್ಲೀಟ್ ರಿಯಲೈಸೇಷನ್. ಅವನ ಜೊತೆ ನಾವು ಒಡನಾಟ ಇಟ್ಕೋಬಹುದು, ಅವನ ಜೊತೆ ಸಂಬಂಧ ಬೆಳೆಸ್ಕೋಬಹುದು. ಅದು ಮೊದಲನೇ ಹಂತ. ಸೊ ಭಕ್ತರು ಆ ಹಂತ, ಭಗವಂತನ ಎಲ್ಲಾ ಕ್ವಾಲಿಟೀಸ್ ಇರೋ ಭಗವಂತನ, ಶ್ಯಾಮ ಸುಂದರನ ರೂಪವನ್ನು ಭಕ್ತರು ಅರ್ಥ ಮಾಡಿಸ್ಕೊಂತಾರೆ. ಸೊ ಎಲ್ಲದೂ ಭಗವಂತಂದೇ. ಆ ಪರಮಾತ್ಮನೂ ಅವನೇ ಇದು ಕೂಡ ಅವನೇ, ಇದು ಅವಂದೇ, ಇದು ಬ್ರಹ್ಮ ಇದು ಕೂಡ ಅವನೇ, ಆದ್ರೆ ಕಂಪ್ಲೀಟ್ ಅಲ್ಲ. ಸೊ ಬ್ರಹ್ಮವಾದಿಗಳು ಯಾವಾಗ್ಲೂ ಬ್ರಹ್ಮನ್ ರಿಯಲೈಸೇಷನ್ ಅಲ್ಲೇ ಅವರು ಒಪ್ತಾರೆ. ಸೊ ಅಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ದಾರಿನೂ ಇಲ್ಲ. ಆಮೇಲೆ ಆ ಬೆಳಕಿನಲ್ಲಿ ಹೋಗಿ ಅವ್ರ ಪ್ರಾಣ ಬಿಟ್ಟಿದ್ಮೇಲೆ ಅವರು ಆತ್ಮ ಅಲ್ಲಿ ಹೋಗುತ್ತೆ, ಅಲ್ಲಿ ಸೇರ್ಕೊಳುತ್ತೆ. ಎಲ್ಲಿ? ಆ ಬೆಳಕಲ್ಲಿ ಸೇರ್ಕೊಳುತ್ತೆ. ಅದಾದ್ಮೇಲೆ ಅವ್ರಿಗೆ ಅದ್ರಲ್ಲಿ ಏನು ಕೆಲಸ ಇಲ್ಲ. ಆಮೇಲೆ ಬಂದು ಮತ್ತೆ ಭೌತಿಕ ಪ್ರಪಂಚಕ್ಕೆ ಬೀಳ್ತಾರೆ ಅವರು. ಸೊ ಇದು ಬ್ರಹ್ಮನ್ ರಿಯಲೈಸೇಷನ್ ಒಂದು ಈಸಿ. ಆಮೇಲೆ ನೋ ರಿಲೇಶನ್ಶಿಪ್ ವಿತ್ ಲಾರ್ಡ್. ಈ ನಿರಾಕಾರವಾದಿಗಳಿಗೆ ದೇವ್ರ ಜೊತೆ ಒಂದು ರಿಲೇಷನು ಇಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ರಿಲೇಷನ್, ಅವ್ರಿಗೆ ಒಂದು ಸ್ನೇಹ ಇಲ್ಲ ಅವ್ರಿಗೆ. ಸುಮ್ನೆ ನಾವ್ ಈ ಪ್ರಪಂಚ ಬಿಡ್ಬೇಕು, ಈ ಪ್ರಪಂಚ ಸರಿ ಇಲ್ಲ, ಭೌತಿಕ ಪ್ರಪಂಚ, ಅಲ್ಲಿ ಹೋಗಿ ಸೇರ್ಕೋಬೇಕು ಬೆಳಕಲ್ಲಿ, ಅಲ್ಲಿ ಅದೇ ಕಂಪ್ಲೀಟ್ ಅಂತ ಅವ್ರು ಅಲ್ಲ. ಆದ್ರೆ ಭಕ್ತರು ಮಾತ್ರ ಅವ್ರೇನ್ ತಿಳ್ಕೊಂತಾರೆ, ಇಲ್ಲ ಭಗವಂತ ಒಂದು ರೂಪ ಇದೆ, ಅವನ ಜೊತೆ ನಾವೊಂದು ಸಂಬಂಧ ಬೆಳೆಸ್ಕೋಬಹುದು ಅಂತ. ಆಮೇಲೆ ಇವರು ತುಂಬಾ ಕಷ್ಟಪಡ್ತಾರೆ ನಿರಾಕಾರವಾದಿಗಳು. ಅವ್ರು ತನ್ನ ಸ್ವಂತ ಕಷ್ಟದಿಂದ ಹೋಗ್ತಾರೆ, ಅವ್ರ ಶಕ್ತಿ ಮೇಲೆ ನಂಬ್ತಾರೆ. ಸೊ ಹಂಗಾಗಿ ಅವರು ಬೀಳೋದು ಈಸಿ. ಆದ್ರೆ ಭಕ್ತರಂಗೆ ಅವರು ಇದ್ರ ಮೇಲೆ ಅವರು ನಂಬಲ್ಲ. ಅವರು ಕೃಷ್ಣನ ಒಂದು ಇದ್ರ ಮೇಲೆ, ಕೃಷ್ಣನ್ ಮೇಲೆ ನಂಬ್ತಾರೆ, ಹಂಗ ಹೋಗ್ತಾರೆ. ಓಕೆ. ಆಮೇಲೆ ಇದು ಲಾಸ್ಟ್ ರಿಯಲೈಸೇಷನ್ ಅಷ್ಟೇ. ಅವ್ರು ಸತ್ತು ರಿಯಲೈಸೇಷನ್ ಮಾಡ್ಕೊಂತಾರೆ, ಅದೇ ಎಟರ್ನಲ್. ಆದ್ರೆ ಭಕ್ತರಂಗೆ ಅವ್ರು ಸಚ್ಚಿತ್ ಆನಂದ, ಅಂದ್ರೆ ಆನಂದವನ್ನು ಅವ್ರು ಪಡಿತಾರೆ, ಬ್ಲಿಸ್ ಇರುತ್ತೆ. ಇವ್ರಿಗೆ ಅದಿಲ್ಲ, ಆನಂದ ಏನು ಅಂತ ಗೊತ್ತಿಲ್ಲ ಅವರಿಗೆ.
ಸೊ ಹಾಗೆ. ಸೊ ಓಕೆ. ಸೊ ಈಗ ನೀವು ನೀವು ನೋಡ್ತಿರೋದಲ್ವಾ. ಸೊ ಇದು ನಾವು ಅವರು ಮೂರ್ತಿ ಮಾತಾಡುತ್ತೆ, ಕಲ್ಲು ಅದೆಲ್ಲ ಇಲ್ಲ. ಅವರು ಜ್ಞಾನದಲ್ಲಷ್ಟೇ. ಅವರು ನಿರಾಕಾರಿವಾದಿಗಳು ಶಕ್ತಿ. ಅವರಿಗೆ ರೂಪ ಇಲ್ವಲ್ಲ. ಸೊ ನಮ್ಮ ಭಕ್ತರಿಗೆ ಅದು ರೂಪ ಇದೆ. ನಾವು ಕಲ್ಲಲ್ಲೂ ಕಲ್ಲು ಕೆತ್ತಿದ್ರೆ ದೇವ್ರೇ ನಮ್ಗೆ. ಸೊ ನಾವು ನಂಬ್ತೀವಿ. ಕಲ್ಲಲ್ಲಿ ಸುಮ್ಮನೆ ಕಲ್ಲಲ್ಲ, ನಮಗೆ ದೇವ್ರು ಅನ್ನೋದು ಅವನು ಅವನೇ ಅಲ್ಲಿದ್ದಾನೆ ಅಂತ ನಂಬೋರು ನಾವು. ಸೊ ಉಡುಪಿ ಶ್ರೀಕೃಷ್ಣ ನಿಮಗೆ ಗೊತ್ತಿರುತ್ತೆ. ಅವರು ಇದೆಲ್ಲ ಉದಾಹರಣೆಗಳು ನಿಮಗೆ ತೋರ್ಸಕ್ಕೆ ನಾವು ಹಾಕಿರೋದು ಪಿಕ್ಚರ್ಸ್. ಉಡುಪಿ ಶ್ರೀಕೃಷ್ಣನು ಕೂಡ ಹೆಂಗೆ ಕನಕದಾಸರ ಜೊತೆ ಅವರು ಸಂವಾದಿಸಿದ್ರು, ಅವ್ರ ಲೀಲೆಗಳು ತೋರಿಸಿದ್ ನಿಮಗೆ ಗೊತ್ತಿದೆ ಅಲ್ವಾ. ಅವ್ರು ಕನಕದಾಸರಿಗೋಸ್ಕರ ಅವರು ತಿರುಗೇ ಬಿಟ್ರು ಅವರು. ಸೊ ಅವ್ರಿಗೆ ಕಲ್ಲಾದ್ರೆ ಅವ್ರು ಯಾಕೆ ತಿರುಗಬೇಕು? ಇಲ್ಲ, ಅವ್ರು ಸ್ಪಂದಿಸ್ತಾರೆ ಅನ್ನೋದಕ್ಕೋಸ್ಕರ ಅದೊಂದು ಎಕ್ಸಾಂಪಲ್ ತೋರಿಸಿದೀನಿ. ಆಮೇಲೆ ಖೀರ್ಚೋರ್ ಗೋಪಿನಾಥ್ ಅಂತ ಒಬ್ರು ಕೃಷ್ಣನೊಂದು ಒಂದು ರೂಪ ಅಲ್ಲೂ ಇದೆ. ಕೃಷ್ಣ ಅಲ್ಲಿ ಇದೆ, ಜೈಪುರಲ್ಲಿದ್ದಾರೆ. ಅವರು ಅಷ್ಟೇ ತನ್ನ ಭಕ್ತನಿಗೋಸ್ಕರ ಅವರು ಪಾಯಸವನ್ನು ಕದ್ದ ಒಂದು ಲೀಲೆ ಇದೆ. ಸೊ ಅದೆಲ್ಲ ತೋರಿಸೋದೇನೆ ಅಂದ್ರೆ ದೇವರು ಸ್ಪಂದಿಸ್ತಾನೆ, ಕಲ್ಲಾದ್ರೂ ಅವ್ನು ಸ್ಪಂದಿಸ್ತಾನೆ, ನಾವು ಮೂರ್ತಿಗಳಲ್ಲಿ ಅವನ್ನ ಪೂಜೆ ಮಾಡ್ಬೋದು ಅಂತ. ಹಂಗೆ ಸಾಕ್ಷಿ ಗೋಪಾಲ್ದು ಇದೆ. ಆಮೇಲೆ ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಬಗ್ಗೆನೂ ನಿಮಗೆ ಗೊತ್ತಲ್ಲ. ಸೊ ಇದು ನಾನು ಬೇಗ ಹೇಳ್ತಿದ್ದೀನಿ. ರಾಮಾನುಜಾಚಾರ್ಯರಿಗೆ ಒಂದು ರಾತ್ರಿ ಮಲ್ಕೊಳ್ಳುವಾಗ ಅವ್ರ ಕನಸಲ್ಲಿ ಅವರಿಗೆ ಒಂದು ಕನಸು ಬರುತ್ತೆ. ಚೆಲುವನಾರಾಯಣ ಸ್ವಾಮಿ ಏನು ಹೇಳ್ತಾರೆ ಅಂದ್ರೆ, ನನ್ನನ್ನ ಹಿಂಗೆ ಎಲ್ಲೋ ತೆಗೆದು ಬಿಸಾಕಿದ್ದಾರೆ, ನನ್ನನ್ನು ನೀನು ತಗೊಂಡೋಗಿ ಮೇಲ್ಕೋಟೆಯಲ್ಲಿ ಸ್ಥಾಪನೆ ಮಾಡಿ ನನ್ನನ್ನು ಆರಾಧಿಸ್ಬೇಕು ನೀನು ಅಂತ. ಇವರು ಅವಾಗ ಈ ಮುಘಲರು ಸಾಮ್ರಾಜ್ಯ ಆಳ್ತಿದ್ದ ಸಮಯ. ಸೊ ಅವರಲ್ಲಿ ಹೋಗಿ ಅವ್ರಿಗೆ ಮುಘಲರ ಹತ್ರ ಕೇಳ್ತಾರೆ. ಅವಾಗ ಒಬ್ಬ ಒಳ್ಳೆ ರಾಜ ಇದ್ದ, ಅವನ ಹತ್ರ ಹೋಗಿ ಕೇಳ್ತಾನೆ, ನಮ್ಮ ಚೆಲುವನಾರಾಯಣ ಸ್ವಾಮಿ ವಿಗ್ರಹ ಇಲ್ಲೆಲ್ಲೋ ಬಿದ್ದಿದೆ, ನಾನು ತಗೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಓಕೆ, ನೀವು ಹೋಗಿ ಹುಡುಕಿ ಎಲ್ಲ ಕದ್ದಿ ತಗೊಂಡ್ಬಂದೆಲ್ಲ ಬಿಸಾಕಿರ್ತಾರೆ ಅವರು ಹಲವಾರು ವಿಗ್ರಹಗಳು. ಅಲ್ಲಿ ಹೋಗಿ ಗೋಡೌನಲ್ಲಿ ನೋಡಿದಾಗ ಹಲವಾರು ವಿಗ್ರಹಗಳು ಬಿದ್ದಿದ್ವು. ಅವನಿಗೆ ಅದರಲ್ಲಿ ಯಾವುದು ಚೆಲುವನಾರಾಯಣ ಸ್ವಾಮಿ ಅಂತ ಅನ್ಸ್ಲೇ ಇಲ್ಲ. ಆಮೇಲೆ ಹೊರಟು ಬರುವಾಗ ಆ ಮುಘಲರ ರಾಜ ಇರ್ತಾನಲ್ಲ, ಅವ್ರ ಮಗಳು ಒಂದು ವಿಗ್ರಹದ ಜೊತೆ ಆಟ ಆಡ್ತಾ ಇರ್ತಾಳೆ. ಸೊ ರಾಮಾನುಜಾಚಾರ್ಯಲ್ಲಿ ತಿರುಗಿ ನೋಡಿದಾಗ ಅವರಿಗೆ ಗೊತ್ತಾಗ್ಬಿಡುತ್ತೆ, ಅದು ನಮ್ಮ ಸ್ವಾಮಿನೇ ಅಲ್ಲಿ ಅವ್ರ ಜೊತೆ ಇರೋದು ಅಂತ. ಅಲ್ಲಿ ಹೋಗಿ ಅವರು ಆ ಹುಡುಗಿ ಹತ್ರ ಕೇಳ್ತಾರೆ, ನೀವು ನನಗೆ ಬರ್ತೀರಾ, ನೀವು ನನ್ನ ದೇವ್ರವರು, ಅವ್ರನ್ನ ಕರ್ಕೊಂಡು ಹೋಗ್ಲಾ ಅಂತ. ಸೊ ಅವ್ರು ರಾಜ ಹೇಳ್ತಾನೆ, ಫೋರ್ಸ್ ಆಗಿ ತಗೊಂಡೋಗ್ಬೇಡಿ, ಅದ್ ನಿಮ್ ದೇವ್ರು ಅಂತ ಹೇಳಿದ್ರೆ ನೀವು ಕರೆದ್ರೆ ಅವ್ರು ನಿಮ್ ಜೊತೆ ಬರ್ಬೇಕಷ್ಟೇ. ಅವ್ರು ಬಂದ್ರೆ ನೀವು ತಗೊಂಡೋಗಿ, ಅಲ್ಲ ಅಂದ್ರೆ ನನ್ನ ಮಗಳ ಕೈಯಿಂದ ನಾವು ಅದು ಕೊಡಲ್ಲ ನಿಮ್ಗೆ ಅಂತ. ಸೊ ರಾಮಾನುಜಾಚಾರ್ಯರು ಹೇಳ್ತಾರೆ, ಬಂದ್ಬಿಡು, ನಾನು ನಿನ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ. ಅದ್ ಹೇಳಿದ ತಕ್ಷಣ ಸ್ವಾಮಿ ಅವ್ರ ಕೈಗೆ ಎಗ್ರಿ ಕುತ್ಕೊಂಡ್ ಬಿಡ್ತಾನಂತೆ. ಸೊ ಆ ಹುಡುಗಿ ಕೈಯಿಂದ ಬಂದು ಅವರು ಮೈ ಮೇಲೆ ಕುತ್ಕೊಂಡ್ ಬಿಡ್ತಾನೆ. ಸೊ ಇದೆಲ್ಲ ಲೀಲೆಗಳು ಏನ್ ತೋರ್ಸೋದು ಅಂದ್ರೆ, ಇದೆಲ್ಲ ಮಿಥ್ಯೆ ಅಲ್ಲ, ಇದೆಲ್ಲ ನಡೆದಿರೋದು. ಸೊ ಹಂಗೆ ರಾಮಾನುಜಾಚಾರ್ಯ ಅದು ಕರ್ಕೊಂಡ್ಬಂದು ಅದನ್ನ ಸ್ಥಾಪನೆ ಮಾಡಿ ವಿಗ್ರಹ ಪೂಜೆ ಮಾಡ್ತಾರೆ. ಸೊ ನಾವು ವಿಗ್ರಹವನ್ನು ಕಲ್ಲಾಗಿ ನೋಡಲ್ಲ, ನಾವು ಅದರಲ್ಲಿ ದೇವ್ರನ್ನ ನೋಡ್ತೀವಿ. ಸೊ ಓಕೆ, ನೆಕ್ಸ್ಟ್ ಶ್ಲೋಕ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಶ್ಲೋಕ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯೇ ವಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ ತಮೇ ಯುಕ್ತ ತಮಾಮತಃ. ಪ್ಲೀಸ್ ಟ್ರಾನ್ಸ್ಲೇಷನ್ ಓದಿ ಬೇಗ, ಯಾರಾದ್ರೂ ಓದ್ಬೋದು. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಹರಿಬೋಲ್. ಸೊ ಇದರಲ್ಲಿ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಉತ್ತರ ಕೊಡ್ತಿದ್ದಾರೆ. ಯಾರು ನನ್ನ 2 ರೂಪ ಇರ್ಬೋದು, ಆದ್ರೆ ಯಾರು ನನ್ನ ಸಾಕಾರ ರೂಪವನ್ನು ತಿಳಿದು ಆರಾಧನೆ ಮಾಡ್ತಾರೋ ಆ ಆರಾಧನೆನೇ ಉತ್ತಮವಾಗಿರೋದು, ಅದೇ ನನ್ನ ಮತ ಅಂತ ಹೇಳ್ತಾನೆ. ತಮೇಯುಕ್ತ ತಮ ಮತ, ನನ್ನ ಮತ ಅದೇ ನನ್ನ ಮತ. ಅವರೇ ಬೆಸ್ಟ್. ಅವರ ಸಾಕಾರ ರೂಪದಲ್ಲಿ ದೇವ್ರನ್ನ ಆರಾಧನೆ ಮಾಡಿದ್ರೇನೆ ಅದು ಅತ್ಯುತ್ತಮವಾಗಿರೋದು ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಸೊ ಸಾಕಾರ ರೂಪದಲ್ಲಿ ನೀವು ಇದು ಭಕ್ತಿ, ಕೃಷ್ಣ ಹೇಳೋದು ಭಕ್ತಿ ಮಾಡಿದ್ರೆ ಅಷ್ಟೇ. ನಾನು ಆದ್ರೆ ಜ್ಞಾನಿ ಆಗಿದ್ರೆ, ಉಪನಿಷತ್ತುಗಳು ಅದೆಲ್ಲ ಓದ್ಬಿಟ್ಟು ನೀವು ನನ್ನನ್ನ ಭಕ್ತಿಯಿಂದ ಆರಾಧನೆ ಮಾಡಿಲ್ಲ ಅಂದ್ರೆ ನಾನು ನಿಮ್ಗೆ ಸಿಗೋದು ಬಹಳ ಕಷ್ಟ. ಜ್ಞಾನದಿಂದಾನೋ ತಪಸ್ಸೆಯಿಂದೋ ಯಜ್ಞಾದಿಗಳಿಂದೆಲ್ಲ ನಾನು ನಿಮ್ಮನ್ನ ಸಿಗಕ್ಕೆ ಯಾವ ಚಾನ್ಸು ಇಲ್ಲ. ಭಕ್ತಿ ಒಂದಿದ್ರೆ ಅಷ್ಟೇ ನಿಮಗೆ
ನಾನು ಸಿಗೋದು ಅಂತ. ಸೊ ಭಕ್ತಿಯ ನವವಿಧಗಳು ಇಲ್ಲಿ ತೋರಿಸಿದ್ದಾರೆ, ನಾವು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಒಂದು ಶ್ರವಣಂ, ಆ ಮೊದಲು ಭಕ್ತಿ ಸ್ಟಾರ್ಟ್ ಮಾಡೋದೇ ಶ್ರವಣಂ. ಇದು ಅದೇ ನಾವಿವಾಗ ಮಾಡ್ತಿರೋದು. ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಮೊದಲ ಹಂತ ಭಕ್ತಿ ಇದ್ದಿದ್ದು ಏನು ಅಂದ್ರೆ ನಾವು ಕೇಳಿಸ್ಕೊಳೋದು ಫಸ್ಟ್. ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ನಂಬಿಕೆ ಬೆಳೆಸ್ಕೋಬೇಕು. ಚಿಕ್ಕದಾಗಿ ನಂಬಿಕೆ ಬೆಳೆಸ್ಕೊಂಡ್ರೆ ದೇವರು ನಮಗೆ ಅದ್ರ ಕೃಪೆ. ಅದು ಈಗ ಇಲ್ಲಿ ಬಂದು ಕೇಳಿಸ್ಕೊಂತಿದ್ದೀರಾ, ಭಗವದ್ಗೀತೆ ಕೇಳಿಸ್ಕೊಂತಿದ್ದೀರಾ ಅಂದ್ರೆ ಅದು ದೇವರ ಕೃಪೆ ಇರೋದ್ರಿಂದ ಅಷ್ಟೇ. ಸಾವಿರಾರು ಲಕ್ಷಾನುಗಟ್ಲೆ ಜನರು ಹೊರಗೆ ಇದ್ದಾರೆ, ಆದ್ರೆ ನೀವು 6 ಗಂಟೆ ಬೆಳಗ್ಗೆ ಎದ್ದು ಇದನ್ನ ಕೇಳಿಸ್ಕೊಂತಿದ್ದೀರಾ ಅಂದ್ರೆ ನಿಮಗೆ ಭಗವಂತನ ಕೃಪೆ ಇದೆ. ಸೊ ಶ್ರವಣಂ ಫಸ್ಟ್, ಹಿಯರಿಂಗ್, ಆಮೇಲೆ ಕೀರ್ತನಂ, ಅದ್ ಕೇಳಿಸ್ಕೊಂಡ್ರೆ ಸಾಲದು, ಆಮೇಲೆ ದೇವ್ರನ್ನ ಹೊಗಳೋದು, ಎರಡನೇ ಇದು ಕೀರ್ತನೆ ಮಾಡೋದು, ಅವ್ರ ಬಗ್ಗೆ 4 ಜನಕ್ಕೆ ಹೊಗಳಿ ಹೇಳೋದು. ಆಮೇಲೆ ಅದರಿಂದ ನಮಗೆ ಅವ್ರ ಸ್ಮರಣೆ ಯಾವಾಗ್ಲೂ ಇರುತ್ತೆ ಅಂತ. ಆಮೇಲೆ ಸ್ಮರಣೆಯಿಂದ ನಾವು ಅವ್ರಿಗೆ ಇನ್ನೊಂದು ರೀತಿಯಲ್ಲಿ ಅವ್ರನ್ನ ಸೇವನೆ ಮಾಡೋದು, ಪಾದ ಸೇವನೆ. ಲಕ್ಷ್ಮಿ ಹೆಂಗೆ ಅವ್ರು ಸೇವನೆ ಮಾಡ್ತಾರೆ ಪಾದಗಳಲ್ಲಿ, ಅದು ಒಂದು ರೀತಿಯ ಸೇವನೆ. ಆಮೇಲೆ ಅರ್ಚನಂ, ಇದು ಪೃಥು ಮಹಾರಾಜ್ ಒಬ್ರಿದ್ರು, ಅವ್ರು ಅರ್ಚನೆ ಮಾಡೋದ್ರಲ್ಲಿ ತುಂಬಾ ಹೆಸರುವಾಸಿಯಾಗಿದ್ರು. ಆಮೇಲೆ ವಂದನಂ, ವಂದನಂ ಅಂದ್ರೆ ಅದೇ ವಂದನೆ ಮಾಡೋದು ಅವ್ರಿಗೆ, ಅದು ಒಂದು ರೀತಿಯ ಸೇವನೆಯನ್ನೇ. ಆಮೇಲೆ ದಾಸ್ಯ ಭಾವದಲ್ಲಿ ಅವ್ರನ್ನ ಆರಾಧನೆ ಮಾಡೋದು. ಅಂತ ಹನುಮಂತ ಅವ್ರನ್ನ, ಶ್ರೀರಾಮಚಂದ್ರನ ಹೆಂಗೆ ಆರಾಧನೆ ಮಾಡ್ಕೊಂತಿದ್ರು ದಾಸ್ಯ ಭಾವದಲ್ಲಿ, ಆ ರೀತಿ. ಆಮೇಲೆ ಸಾಕ್ಯ ರೂಪದಲ್ಲಿ ಕೆಲವರು ಆರಾಧನೆ ಮಾಡ್ಕೊಂತಾರೆ, ಅದು ಅರ್ಜುನ ಮತ್ತೆ ಹಲವಾರು ಜನ ಅವರು ಸಾಕ್ಯ ಭಾವದಲ್ಲಿ ಫ್ರೆಂಡ್ಶಿಪ್ ಆಗಿ ಆರಾಧನೆ ಮಾಡೋರಿದ್ದಾರೆ. ಆಮೇಲೆ ಆತ್ಮ ನಿವೇದನಂ, ಲಾಸ್ಟ್ ಇದು ಪ್ರೋಸೆಸ್. ಇದರಲ್ಲಿ ಸಂಪೂರ್ಣವಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡ್ಬಿಡ್ತೀವಿ. ಅದು ನಮ್ಮ ಕೈಯಲ್ಲಿ ಆಗಲ್ಲ ಈಗಿನ ಕಾಲ ಇದರಲ್ಲಿ. ಸೊ ಇದು ಬಲಿ ಮಹಾರಾಜರು ಹಂಗೆ ತನ್ನನ್ನೇ ತಾನು ದೇವರಿಗೆ ಫುಲ್ ಸಮರ್ಪಣೆ ಇದು 9 ರೀತಿಯ ಡಿವೋಷನಲ್ ಸರ್ವಿಸ್, ಭಕ್ತಿಯ ಪ್ರೋಸೆಸ್ಗಳು. ಓಕೆ, 3-4 ಶ್ಲೋಕ ಭಗವದ್ಗೀತಾ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಮಚ್ಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಃ. ಸೊ ಅದ್ರ ಟ್ರಾನ್ಸ್ಲೇಷನ್ ಇದೆ, ಬೇರೆಯವರು ಓದ್ಬೋದು. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು ಬದಲಾವಣೆ ಇಲ್ಲದ್ದು, ಧ್ರುವವಾದುದು ಮತ್ತು ನಿಶ್ಚಲವಾದುದು. ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಹರಿಬೋಲ್. ಸೊ ಇದರಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಸೊ ಅರ್ಜುನ ಕೇಳ್ಬೋದಲ್ವಾ, ಸೊ ಅವ್ರಿಗೆ ಈ ನಿರಾಕಾರ ರೂಪವನ್ನು ಆರಾಧನೆ ಮಾಡೋರಿಗೆ ನಿನ್ನ ತಲ್ಪಕ್ಕೆ ಯಾವ ದಾರಿನೂ ಇಲ್ವಾ? ಸಾಕಾರ ರೂಪವನ್ನ ನಿನಗೆ ರೂಪ ಇಟ್ಕೊಂಡು ಪೂಜೆ ಮಾಡೋರಷ್ಟೇ ನಿನ್ನ ಹತ್ರ ಬರಕ್ಕಾಗೋದು, ಬೇರೆಯವ್ರಿಗೆ ಏನ್ ಚಾನ್ಸೇ ಇಲ್ವಾ ಅಂತ ಕೇಳುವಾಗ ನಮ್ಮ ಕೃಷ್ಣ ಹೇಳ್ತಾನೆ, ಇಲ್ಲ ಅವರಿಗೂ ಇದೆ, ಅವರೂ ಬರ್ತಾರೆ ನನ್ನ ಹತ್ರಕ್ಕೆ, ಆದ್ರೆ ಸ್ವಲ್ಪ ಕ್ಲಿಷ್ಟ, ಅವರಿಗೆ ಕಷ್ಟ ಅವ್ರು ಬರೋದು. ಅವರು ಅಷ್ಟೇ ಹೆಂಗಿರುತ್ತೆ, ಅವ್ಯಕ್ತವಾದ ಇಂದ್ರಿಯಗಳನ್ನು, ಮೀನ್ಸ್ ಅವ್ರು ಹೇಳ್ತಿರೋದು ಸ್ವಲ್ಪ ಕಷ್ಟನೇ, ಇದು ಅವ್ಯಕ್ತವಾಗಿರುತ್ತೆ. ನಮ್ಮ ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅನ್ನೋದು, ಈ ಜ್ಞಾನಿಗಳು ಹೋಗ್ತಾರೆ ನಿರಾಕಾರ ಅಂತ ಹೇಳಿದ್ರಲ್ಲ, ಅದು ಅವ್ಯಕ್ತವಾಗಿದ್ದು ಎಲ್ಲಾ ಕಡೆ ಹರಡಿಸಿದೆ. ದೇವ್ರೆಲ್ಲಾ ಕಡೆ, ಬೆಳಕೆಲ್ಲಾ ಕಡೆ ಇದೆ ಅಲ್ವಾ, ಅವನೆಲ್ಲಿದ್ದಾನೆ ಅಂತ ಹುಡ್ಕೋದು ನಾವು, ಅವನೆಲ್ಲಾ ಕಡೆ ಪಸರಿಸಿರ್ತಾನೆ. ಆಮೇಲೆ ಅವನು ಸರ್ವತ್ರ ಗಮಂ, ಎಲ್ಲಾ ಕಡೆ ಇದ್ದಾನೆ ಅವನು. ಅವ್ಯಕ್ತ ಅಂದ್ರೆ ವ್ಯಕ್ತವಾಗಿ ಅವನ್ನ ಕಾಣ್ಸಕ್ಕಾಗಲ್ಲ. ಆಮೇಲೆ ಅಚಿಂತ್ಯ, ನಮ್ ಚಿಂತನೆಗೂ ಮೀರಿದ್ದು ಅವನು. ನಮ್ ರೂಪ ಇಲ್ಲ ಅಂದ್ರೆ ನಾವು ಅವನ ಚಿಂತೆ ಹೆಂಗ್ ಮಾಡೋದು? ಫಸ್ಟ್ ಆಫ್ ಆಲ್ ಎಲ್ಲಾ ಕಡೆ ಹರಡಿದ್ರೆ ನಮಗೆ ಅವನು ಎಲ್ಲಿದೆ ಅಂತ ಹೆಂಗ್? ಆಮೇಲೆ ಕೂಟಸ್ಥಂ, ಅವನು ನೀವ್ ಹೇಳ್ದಂಗೆ ಕೂಟಸ್ಥಂ ಅಂದ್ರೆ ಒಂದೇ ಕಡೆ ಇರ್ತಾನೆ ಅವನು, ಒಂದು ಫಿಕ್ಸ್ಡ್, ಇಲ್ಲಿ ಒಂದೇ ನಿಶ್ಚಲವಾಗಿರ್ತಾನೆ. ಆಮೇಲೆ ಅವನು ಲಾಸ್ಟ್ ಅವ್ರು ಹೇಳಿದ್ದು ಅಚಲಂ ಧ್ರುವಂ, ಅಚಲವಾಗಿ ಅಂದ್ರೆ ಒಂದು ಫಿಕ್ಸ್ಡ್ ಪ್ಲೇಸ್ ಅಲ್ಲಿ ಇರ್ತಾನೆ. ಸೊ ನಮಗೆ ತುಂಬಾ ಕಷ್ಟ ಇದನ್ನ ನಮ್ಮ ಇಂದ್ರಿಯಗಳಿಂದ ಅದ್ರ ಬಗ್ಗೆ ಅರ್ಥ ಮಾಡಿಸ್ಕೊಳೋದು, ತುಂಬಾ ಕಷ್ಟ ಅಂತ. ಹಂಗೆ ಈ ಒಂದು ಇಂಪರ್ಸನಲ್ ನಿರಾಕಾರ ರೂಪವನ್ನು ಆರಾಧನೆ ಮಾಡೋರ್ದು ಅವರು ಕಂಟ್ರೋಲ್ ಮಾಡ್ಕೋಬೇಕು ಸೆನ್ಸ್ನ. ಹಂಗೆಲ್ಲ ಮಾಡಿ ಕಷ್ಟಪಟ್ಟು ಅದು ಲಾಸ್ಟ್ ಅಲ್ಲಿ ತುಂಬಾ ವರ್ಷಗಳ ನಂತರ, ತುಂಬಾ ಯುಗಗಳ ನಂತರ ಅವ್ರು ನನ್ನ ಹತ್ರ ಬರ್ತಾರೆ, ಆದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾನೆ ಕೃಷ್ಣ. ಶ್ಲೋಕ 5. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಟ್ರಾನ್ಸ್ಲೇಷನ್ ಓದಿ ಪ್ಲೀಸ್.
ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಬಹು ಕಷ್ಟ. ಇದರಲ್ಲಿ ಅವ್ರು ಹೇಳ್ತಿರೋದು, ನೀವು ಎಷ್ಟೋ ವರ್ಷ ನೀವು ತಪಸ್ಸೆ ಕುತ್ಕೋಬೇಕು. ಆ ಬ್ರಹ್ಮ ನಮ್ಮ ಕಂಟ್ರೋಲ್, ನಿಮ್ ಸೆನ್ಸ್, ನಾನು ಹೇಳ್ದೆ ನಿಮ್ ಇಂದ್ರಿಯಗಳನ್ನ ತುಂಬಾ ಕ್ಲೇಶಕರವಾದ ದಾರಿ ಇದು. ದಾರಿನೂ ಕ್ಲೇಶಕರವಾಗಿದೆ. ಅವರು ನೀವು ನೋಡ್ಬೋದು ಹಿಮಾಲಯಗಳಲ್ಲಿ ತಪಸ್ಸೆ ಮಾಡ್ತಾ ಕುತ್ಕೊಂಡಿರ್ತಾರೆ ಅವರು. ತಣ್ಣೀರಲ್ಲಿ ಮೀನ್ಸ್ ಕೋಲ್ಡ್ ವಾಟರ್ ಅಲ್ಲಿ ಕುತ್ಕೊಂಡು ತಪಸ್ಸೆ ಮಾಡ್ತಾರೆ. ಆಮೇಲೆ ಬಿಸಿಲು ಅದು ಇದು ಎಂಥದ್ದು ಬೆಂಕಿ ಸುತ್ತ ಇಟ್ಬಿಟ್ಟು ಅದೊಂದು ರೀತಿಯಲ್ಲಿ ಅವರು ಕಷ್ಟ, ತನ್ನ ಶರೀರಕ್ಕೆ ಮನಸ್ಸಿಗೆಲ್ಲ ತುಂಬಾ ಕಷ್ಟ ಕೊಟ್ಟು ಅವರು ಈ ಪ್ರಕ್ರಿಯೆಗಳನ್ನ ಅಳವಡಿಸ್ಕೊಳೋದವರು. ಸೊ ತುಂಬಾ ಕಷ್ಟವಾದ ಕ್ಲಿಷ್ಟಕರಾದ ಅವರು ಮಾರ್ಗ ಅಂದ್ರೆ ದೇವ್ರನ್ನ ತಲುಪಕ್, ಅವರು ಈ ಬ್ರಹ್ಮನ್ನ ತಲುಪಕ್ಕೋಸ್ಕರ ಅವ್ರು ಕಷ್ಟಪಡ್ತಾರೆ. ಆದ್ರೆ ತಲುಪಿದ್ರು ಎಷ್ಟೋ ವರ್ಷ ಆದ್ಮೇಲೆ ಅಲ್ಲಿ ತಲುಪ್ತಾರೆ. ತಲುಪಿದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅಲ್ಲ ಬೆಳಕಲ್ಲಿ ಆತ್ಮ ಸೇರ್ಕೊಂಡಾದ್ಮೇಲೆ ಅವರಿಗೆ ಸ್ವಲ್ಪ ವರ್ಷ ಆದ್ಮೇಲೆ, ಯುಗಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ, ನಾನೇನು ಮಾಡ್ತಾ ಇಲ್ವಲ್ಲ, ಅವ್ರಿಗೊಂದು ಲೋನ್ಲಿನೆಸ್ ಫೀಲ್ ಆಗುತ್ತೆ. ಮತ್ತೆ ಅದೊಂದು ಡಿಸೈರ್ ಅವ್ರ ಮನಸ್ಸಲ್ಲಿ ಆಸೆ ಒಂದು ಹುಟ್ಕೊಳುತ್ತೆ, ನಾನೇನಾದ್ರೂ ಮಾಡ್ಬೇಕಲ್ಲ, ನಾನು ಇಲ್ಲಿ ಸುಮ್ಮನೆ ಕೂತಿದ್ದೀನಿ ಅಂತ. ಆ ಒಂದು ಆಸೆ ಬಂದಿದ ತಕ್ಷಣ ಮತ್ತೆ ಮರುಕಳಿಸಿ ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ. ಮತ್ತೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬೀಳ್ತಾರೆ. ಇಲ್ಲಿ ಬಂದು ನೀವು ನೋಡ್ಬೋದು ಬಹಳ ಜನ ಈ ಚಾರಿಟಿ, ದಾನ ಧರ್ಮಗಳೆಲ್ಲ ಮಾಡ್ತಾರೆ, ಆಸ್ಪತ್ರೆಗಳೆಲ್ಲ ಓಪನ್ ಮಾಡ್ತಾರೆ, ಜನರಿಗೆ ಒಳ್ಳೇದ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಏನೋ ಮಾಡ್ಬೇಕು ಅಂತ ಇರುತ್ತೆ, ಭಗವಂತನಿಗೆ ಮಾಡ್ಬೇಕದು. ಆದ್ರೆ ಅವರಿಗೆ ಅದು ಆ ಒಂದು ಇದಿಲ್ಲ, ಸ್ಪಂದಿಸುವ ಮನಸ್ಸೇ ಇಲ್ಲ ಅವರಿಗೆ. ದೇವ್ರಿಗೆ ನಾವು ಉಪಕಾರ ಮಾಡೋ ಮನಸ್ಸಿಲ್ಲ. ಸೊ ಈ ಒಂದು ನಾವು ನಮ್ಮ ಆತ್ಮ ಅನ್ನೋದು ಯಾವಾಗ್ಲೂ ಏನೋ ಒಂದು ಮಾಡ್ತಾ ಇರ್ಬೇಕು, ಸುಮ್ಮನೆ ಇರಕ್ಕೆ ಆಗಲ್ಲ ಅದಕ್ಕೆ. ಸೊ ಅವ್ರಿಗೆ ಏನೋ ಒಂದು ಮಾಡ್ಬೇಕು, ಆಗ ದೇವ್ರ ಕಡೆ ಅಂತೂ ಮಾಡಕ್ಕಾಗಲ್ಲ. ಸೊ ಹಿಂಗೆ ಚಾರಿಟಿ, ಅದು ಇದು, ಆಸ್ಪತ್ರೆಗಳು ಸ್ಕೂಲ್ಗಳು ಕಟ್ಟೋದು, ಬಹಳ ಜನರು ನೋಡಿರ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಇದೇ ಸಾಕು, ಇವ್ರಿಗೆಲ್ಲ ಸಹಾಯ ಮಾಡಿದ್ರೆ ಅದೇ ಒಳ್ಳೇದು, ದೇವ್ರ ಹತ್ರ ಏನು ಮಾಡಿದ್ರೆ ಅವ್ನು ಇದ್ರಲ್ಲೂ ಖುಷಿ ಪಡ್ತಾನೆ ಅಂತ ಅವ್ರು ಹೇಳ್ತಾರೆ. ಅದೆಲ್ಲ ಈ ಜನನೇ. ಸೊ ಈ ನಿರಾಕಾರವಾದಿಗಳು. ಸೊ ಇದು ಈ ಶ್ಲೋಕದಲ್ಲಿ ಅದು ಹೇಳ್ತಾರೆ. ನೆಕ್ಸ್ಟ್ 6 to 7. ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषाम् अहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम्. ट्रान्स्लेशन् ओदि. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಇದು ಒಂದು 6 to 7. ಓಕೆ, ಇದ್ರಲ್ಲಿ ಪಿಕ್ಚರ್ ಇಲ್ಲ. 6 to 7 ಅಲ್ಲಿ ಅವನು ಹೇಳ್ತಿದ್ದಾನೆ, ನೀನು, ಇದು ಭಕ್ತರಿಗೋಸ್ಕರ ಅವನು ಹೇಳಿದ್ದು, ಅವ್ರು ಹೇಳ್ತಿರೋದು, ಕೃಷ್ಣ ಹೇಳ್ತಿರೋದು. ಸೊ ಏತು ಸರ್ವಾಣಿ ಕರ್ಮಾಣಿ, ನನ್ನನ್ನ ಮನಸ್ಸಿಂದ ನೀನು ನನಗೆ ನೀನು ನನ್ನ ಮೇಲೆ ಧ್ಯಾನ ಇಟ್ಕೊಂಡು ನನಗೆ ನೀನು ಉಪಕಾರ, ನನ್ನ ಮೇಲೆ ನೀನು ಧ್ಯಾನ ಆರಾಧನೆ ಮಾಡಿದ್ರೆ, ನಿನ್ನ ಮನಸ್ಸು ಬುದ್ಧಿ ಎಲ್ಲ ನನ್ನ ಮೇಲಿಟ್ಟು ನನ್ನ ಆರಾಧನೆ ಮಾಡಿದ್ರೆ ಬೇಗ ನಾನು ನಿನ್ನನ್ನ ಈ ಸಂಸಾರ ಸಾಗರದಿಂದ ಪಾರ್ ಮಾಡ್ತೀನಿ. ಅವನು 100% ಗ್ಯಾರಂಟಿ ಕೊಡ್ತಿದ್ದಾನೆ. ಇದರಲ್ಲಿ ಅವನೊಂದು ಕೃಷ್ಣ ತನ್ನ ಭಕ್ತಿಯ ಎಷ್ಟು ಇಂಪಾರ್ಟೆನ್ಸ್ ಇದೆ, ಭಕ್ತಿ ಅನ್ನೋದು ಬೇರೆ ಆರಾಧನೆಗಳಕ್ಕಿನ್ನ ಇದೆಷ್ಟು ಮಿಗಿಲಾದಿದ್ದು ಅಂತ ಅವನೊಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಅಹಂ ತಾಮ್ ಸಮುದ್ಧರ್ತ, ನೀನು ನನ್ನ ಹತ್ರ ಬರೋದು ಅಲ್ಲ, ನಾನ್ ನಿನ್ನ ಹತ್ರ ಬಂದು ನೀನ್ ಈ ಆರಾಧನೆ ಮಾಡಿದ್ರೆ ನಾನ್ ಖುದ್ದಾಗಿ ಬಂದು ನಿನ್ನನ್ನ ಪಾರ್ ಮಾಡ್ತೀನಿ, ಎಲ್ಲಿಂದ, ಈ ಸಂಸಾರ ಚಕ್ರದಿಂದ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ಸೀತಾ ರಾಮನ ಹತ್ರ ಹೋಗ್ಲಿಲ್ಲ, ರಾಮನೇ ಹೋಗಿ ಸೀತೆಯನ್ನ ಕರ್ಕೊಂಡ್ ಬಂದಿದ್ದು. ಆಮೇಲೆ ಕಿಡ್ನಾಪ್ ಮಾಡಿ ರಾವಣ ಕರ್ಕೊಂಡೋದಾಗ್ಲೂ ರಾಮನೇ ಹೋಗಿದ್ದು ಅವಳನ್ನ ಬಿಡಿಸೋದಕ್ಕೆ. ಸೀತೆ ಮುಂದೆ ಬರ್ಲಿಲ್ಲ ಅಲ್ವಾ. ಸೊ ಯಾಕೆ ಇಲ್ಲಿ ಸೀತೆ ಅನ್ನೋದು ಸೀತೆ ತರ ಇರ್ಬೇಕು ನಾವು ಅಂತ ಅವಳು ಎರಡೇ ಕೆಲಸ ಮಾಡಿದ್ದು. ಒಂದು, ತುಂಬಾ ಪ್ರಾರ್ಥನೆ ಮಾಡಿದ್ಲು ಅವಳು, ಯಾವಾಗ್ಲೂ 24/7 ಅವಳು ಪ್ರಾರ್ಥನೆ ಮಾಡ್ತಿದ್ಲು. ಎರಡನೇದು, ಅವಳು ಕಂಟಿನ್ಯೂಸ್ ಆಗಿ ಅವಳು ಕನ್ಸಿಸ್ಟೆಂಟ್ ಆಗಿ ಅವಳು ಅಳ್ತಿದ್ಲು ದೇವ್ರಿಗೋಸ್ಕರ. ಸೊ ಇದೊಂದೆರಡು ಕ್ಯಾರೆಕ್ಟರ್ ಭಕ್ತರಿಗಿದ್ರೆ, ಅದ ಏನೋ ಎರಡು ಅಂದ್ರೆ
ನಾವು ಕಾನ್ಸ್ಟೆಂಟ್ ಆಗಿ ಪ್ರಾರ್ಥನೆಯಲ್ಲಿರ್ಬೇಕು ದೇವರಿಗೆ. ಆಮೇಲೆ ಎರಡನೇದು ಅವರಿಗೋಸ್ಕರ ನಾವು ಅಲ್ಲಿ ಅವ್ರನ್ನ ತಲುಪೋದಕ್ಕೋಸ್ಕರ ನಾವು ಅಳ್ತಾ ಇರಬೇಕು ನಮ್ಮ ಮನಸ್ಸು ಯಾವಾಗ್ಲೂ. ಅವಾಗ ನಮಗೆ ಖುದ್ದಾಗಿ ಭಗವಂತನೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದು ನಮಗಿರೋ ನಂಬಿಕೆ ಮೇಲೇನೆ ಅದು. ಸೊ ಶ್ರೀ ರಾವಣನು ಹಂಗೆ. ರಾವಣ ಕೇಳ್ತಾನೆ, ರಾವಣ ನಮ್ಮ ಮನಸ್ಸಿದ್ದಂಗೆ. ರಾವಣ ಬಂದ್ ಕೇಳ್ದ, ನಾನ್ ನಿನ್ಗೆ ಮಂಡೋದರಿಕಿನ ದೊಡ್ಡ ಸ್ಥಾನ ಕೊಡ್ತೀನಿ, ಬಂದ್ಬಿಡು ರಾಮನ್ ಬಿಟ್ಟು ಅಂತ. ಅವಳು ಅದನ್ನ ಒಪ್ಕೊಳಲ್ಲ. ಅವಳು ಬಹಳ ಸ್ಟ್ರಾಂಗ್ ಆಗಿ ಡಿಟರ್ಮಿನೇಷನ್ ಅಲ್ಲಿ ಇರ್ತಾಳೆ. ನಾನು ಏನು ಬಿಡಲ್ಲ, ಶ್ರೀರಾಮಚಂದ್ರ ಸಾಕು ನನಗೆ ಅಂತ. ಸೊ ನಾವು ಭಕ್ತರಾಗಿ ನಾವು ಅದೇ ತರ ಹೇಳ್ಬೇಕು. ನಮ್ಮ ಮನಸ್ಸು ರಾವಣ ಇದಾನಲ್ಲ, ಅದೇ ತರ ನಮ್ಮ ಮನಸ್ಸು ಹೇಳುತ್ತೆ, ನಿನಗೆ ಅದು ಮನೆ ತಗೋ, ಮತ್ತೆ ಇದು ಆದ್ಮೇಲೆ ಇನ್ನೊಂದು ಮನೆ ತಗೋ, ಆಮೇಲೆ ಸ್ವಲ್ಪ ಆಸ್ತಿ ಮಾಡಿದ್ರು ಶಾಂತಿ ಆಗಲ್ಲ, ಇನ್ನ ಮತ್ತೆ ಏನಾದ್ರು ಮಾಡ್ಬೇಕು ಮಕ್ಕಳಿಗೆ, ಆಮೇಲೆ ಇನ್ನ ಅದಕ್ಕೆ ಕೊನೆನೇ ಇಲ್ಲ ಆಸೆಗಳಿಗೆ. ಅವನು ಒಂದೊಂದೇ ಆಸೆಗಳು ಕೊಡ್ತಾ ಇರ್ತಾನೆ. ಆದ್ರೆ ನಾವು ಹೇಳ್ಬೇಕು, ಸಾಕು, ನನಗೆ ದೇವ್ರು ಏನ್ ಕೊಡ್ತಾನೆ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ. ಅವ್ನು ಇನ್ನ ಕೊಡ್ತಾನ ತಗೊಂತೀನಿ, ಆದ್ರೆ ಎಕ್ಸ್ಟ್ರಾ ಬೇರೆ ಏನು ನನ್ಗೋಸ್ಕರ ನಾನು ಏನು ಮಾಡಲ್ಲ. ಅವನ್ಗೆ ಏನು ಸಂತೃಪ್ತಿ ಕೊಡುತ್ತೋ ಅದ್ ಮಾಡ್ತೀನಿ ಅಂತ. ಸೊ ನಾವು ಸೀತೆ ತರ ಇರ್ಬೇಕು. ಅವಾಗ ಅವನು ಖುದ್ದಾಗಿ ಬಂದು ನಮ್ಮನ್ನ ಹೆಲ್ಪ್ ಮಾಡ್ತಾನೆ ಅಂತ ಇರೋ ಶ್ಲೋಕ ಇದು. ಸೊ ಇದು ಇಂಪಾರ್ಟೆಂಟ್ ಶ್ಲೋಕನೇ ಇದು. ಸೊ 8ನೇ ಶ್ಲೋಕ. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಸ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಸೊ ಇದು ಓದಿ ಯಾರಾದ್ರು. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಇಲ್ಲಿ 100% ಗ್ಯಾರಂಟಿ ಕೊಡ್ತಿದ್ದಾನೆ ದೇವ್ರು. ಏನಂತ? ನೀನು ನಿನ್ನ ಮನಸ್ಸು, ನಿನ್ ಬುದ್ಧಿ ನನ್ನ ಮೇಲೆ ಫೋಕಸ್ ಮಾಡ್ಬಿಡು. ನಾನು ಹೋದ ಶ್ಲೋಕದಲ್ಲೇ ಕೃಷ್ಣ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ದ. ಇದ್ರಲ್ಲಿ ಅವನು ಹೇಳ್ತಾನೆ, ಭಕ್ತಿಯ ಪರಾಕಾಷ್ಠ ಅಂದ್ರೆ ತುಂಬಾ ಟಾಪ್ ಮೋಸ್ಟ್ ಅಲ್ಲಿರೋದು ಈ ಭಕ್ತಿ, ಆದ್ರೆ ಭಾವಭಕ್ತಿ ಅಂತ ಹೇಳ್ತಾರೆ ಇದನ್ನ. ಈಗ ಅವನು ಹೇಳಿರೋದು ಭಾವಭಕ್ತಿ ಬಗ್ಗೆ. ಇದ್ರಲ್ಲಿ ಹೆಂಗೆ ನಾವು ಕಾನ್ಸ್ಟೆಂಟ್ಲಿ ಕೃಷ್ಣನ್ ಬಗ್ಗೆ ಥಿಂಕ್ ಮಾಡ್ಬೇಕು. ಲೈಕ್ ಯಶೋಧ ಮಾತೆ ಇದ್ರಲ್ವಾ, ಅವರು ಹೆಂಗೆ ಕೃಷ್ಣನ್ ಬಗ್ಗೆ ಯಾವಾಗ್ಲೂ ತಿಳ್ಕೊಂತಿದ್ರು, ಹಂಗೆ ನಮ್ಮ ಬುದ್ಧಿಯನ್ನು, ನಮ್ಮ ಮನಸ್ಸನ್ನು ಕೃಷ್ಣನ್ ಮೇಲೆ ಅರ್ಪಿಸ್ಬಿಡ್ಬೇಕು. ನಾವು ಏಕಾಗ್ರ ಚಿತ್ತವಾಗಿ ಕೃಷ್ಣನ್ ಮೇಲೆ ನಾವು ಭಕ್ತಿ ಮಾಡ್ಬೇಕು. ನಮಗೆ ಬೇರೆ ಏನು ಇರ್ಕೂಡುದು. ಸೊ ಅದು ಹೈಯೆಸ್ಟ್ ಲೆವೆಲ್. ಈ ಲೆವೆಲ್ ನಾವು ಇಲ್ಲ. ನಮಗೆ ಬೇರೆ ಏನು ಇರ್ಕೂಡುದು, ಬರೀ ಅವನ್ನೇ ನಾವು, ಅವನ್ ಬಿಟ್ಟು ಬೇರೆ ಏನು ಇಲ್ಲ ಅನ್ನೋ ಆ ಒಂದು ಭಕ್ತಿಗೆ ಇದು ಭಾವಭಕ್ತಿ ಅಂತ. ತುಂಬಾ ಹೈ ಲೆವೆಲ್ ಭಕ್ತಿ ಇಲ್ಲಿ ನಾವು ತಲುಪಿಲ್ಲ ಇನ್ನ. ಸೊ ಇದು ಯು ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಅದು ಹೇಳ್ತಿದಾರಲ್ಲ ಅವರು. ಲಾಸ್ಟಿಗೆ ಅವರು ಹೇಳ್ತಿದ್ದಾರೆ ಕೃಷ್ಣ ಇಲ್ಲಿ, ಊರ್ಧ್ವಂ ನ ಸಂಶಯಂ ಅತ ಊರ್ಧ್ವಂ ಅಂದ್ರೆ ನಿಮ್ಮ ಕೆಳಗಡೆ ಪ್ರಜ್ಞೆಯಿಂದ ನೀವು ಊರ್ಧ್ವ ಸ್ಥಾನಕ್ಕೆ ಅಂದ್ರೆ ಮೇಲಕ್ಕೆ ಹೋಗ್ತೀರಾ. ನಿಮ್ಮ ಪ್ರಜ್ಞೆ ಕೆಳಮಟ್ಟದಲ್ಲಿದ್ರೆ ನಿಮ್ಮ ಪ್ರಜ್ಞೆ ಊರ್ಧ್ವ ಸ್ಥಾನಕ್ಕೆ ಅಂದ್ರೆ ಮೇಲಿನ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಹಂಗೆ ನನ್ನನ್ನು ಪ್ರಾರ್ಥನೆ ಮಾಡೋರಿಗೆ ಅಂತ ಭಕ್ತರಿಗಿರೋದಿದು, ತುಂಬಾ ಅನನ್ಯ ಭಕ್ತರಿಗಿರೋದಿದು. ಸೊ ನಾವು ಮುಂದೆ ಹೋಗ್ತಾ ನೋಡೋಣ ಎಂತ ಭಕ್ತಿ ಇದೆ ಅಂತ. ಇದು ಡಿವೋಷನಲ್ ಸರ್ವಿಸ್ ಅಲ್ಲಿ ಹಲವಾರು ರೀತಿ ನಾನು ಹೇಳಿದ್ನಲ್ಲ, ಹೆಂಗೆಲ್ಲ ದೇವ್ರನ್ನ ಆರಾಧನೆ ಮಾಡ್ಕೋಬಹುದು. ಪ್ರಗತಿಯಿಂದ ಗ್ರಾಜುವಲ್ ಆಗಿ ನಾವು ಅವನ್ನ ಪ್ರಾರ್ಥನೆ ಮಾಡ್ಕೋಬಹುದು. ಇದು ಮೊದಲನೇ ಹಂತ. ಎರಡನೇ ಹಂತ ಹೆಂಗೆ ನೀವು ದೇವ್ರ ಮೇಲೆ ಆರಾಧನೆ ಮಾಡ್ಕೋಬಹುದು ಅಂತ. ಇನ್ನೊಂದು 9ನೇದು, ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಟ್ರಾನ್ಸ್ಲೇಷನ್ ಹೋಗಿ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಓಕೆ, ಇದು ಎರಡನೇ ಹಂತ. ಸೊ ಅವನು ನಾನು ಹೇಳಿದೆ ಅಲ್ವಾ, ಹಲವಾರು ರೀತಿನಲ್ಲಿ ನೀವು ಆರಾಧನೆಯನ್ನು ಮಾಡ್ಕೋಬಹುದು ಪ್ರಗತಿಶೀಲವಾಗಿ. ಅಂದ್ರೆ ಈಗ ನಿನಗೆ ಇದಾಗ್ಲಿಲ್ವಾ, ಅರ್ಜುನ ಹೇಳ್ತಾನೆ ಇದು ಪ್ರಗತಿಗೆ ಒಂದೊಂದು ದಾರಿ. ಫಸ್ಟ್ ಬೆಸ್ಟ್ ಯಾವುದು ಮತ್ತೆ ಲೀಸ್ಟ್ ಬೆಸ್ಟ್ ಯಾವುದು. ಸೊ ಇದು ಮಾಡಕ್ಕಾಗಿಲ್ವಾ, ನೀನು ನೆಕ್ಸ್ಟ್ ಒನ್ ಮಾಡು. ಹಂಗೆ ಅವ್ನು ತುಂಬಾ ಆಪ್ಷನ್ಸ್ ಕೊಡ್ತಾನೆ ನಮ್ಗೆ. ಇದು ಎರಡನೇ ಆಪ್ಷನ್. ನಿನಗೆ ಅನನ್ಯ ಭಕ್ತಿ ಮಾಡಕ್ಕಾಗಲ್ವಾ, ಓಕೆ, ನೋ ಪ್ರಾಬ್ಲಮ್. ನೀನು ಕಂಟಿನ್ಯೂಸ್ ಆಗಿ ನೀನು ನನ್ನನ್ನ
ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಬೋದು. ಯಾವ ರೀತಿನಲ್ಲಿ ಪ್ರಾಕ್ಟೀಸ್ ಇಂದ ನೀವು ಕಂಟಿನ್ಯೂಸ್ ಆಗಿ ನೀನು ಪ್ರಾಕ್ಟೀಸ್ ಮಾಡ್ತಾ ನೀವು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡ್ತಾ ನೀನು ಮಾಡ್ಬೋದು ಅಂದ್ರೆ ನೀವು ಸಾಧನಾ ಭಕ್ತಿಯಿಂದ ನೀವು ನಮ್ಮನ್ನ ತಲುಪ್ಬೋದು. ಸಾಧನೆಯಿಂದ ನೀನು ಸಾಧನೆ ಮಾಡ್ಬೋದು. ನಾನು ಅನನ್ಯ ಭಕ್ತಿಗೆ ನಾನು ಹೋಗೋಕ್ಕೋಸ್ಕರ ನಾನು ಸಾಧನೆ ಮಾಡ್ಬೋದು. ಸಾಧನಾ ಭಕ್ತಿ 9ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಿರೋದು ಸಾಧನೆ ಮಾಡು, ನೀನು ಅಭ್ಯಾಸ ಮಾಡು. ಅಭ್ಯಾಸ ಹೆಂಗ್ ಮಾಡ್ತೀಯ ನೀನು? ಅದು ಗುರುಗಳಿರ್ಬೇಕು. ಪ್ಲಸ್ ನಾವು ಹೇಳ್ತಾರಲ್ವಾ, ಗುರುಗಳು ನಿಮಗೆ ಕೆಲವೊಂದು ನಿಯಂತ್ರಕ ತತ್ವಗಳನ್ನ ಹೇಳ್ಕೊಡ್ತಾರೆ. ಅದನ್ನ ನೋಡಿ ಅದರ ಅನುಸರಿಸಿ ಗುರುಗಳ ಏನೇನು ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಹೋದ್ರೆ ನಾವು ಅದು ಪಾಲನೆ, ಯಾಕಂದ್ರೆ ನಮಗೇನು ಗೊತ್ತಿರಲ್ಲ ಹೆಂಗೆ ಮಾಡ್ಬೇಕು ಅಂತ. ಆ ಒಂದು ಪ್ರಕಾರದಲ್ಲಿ ಈಗ ಬೆಳಗ್ಗೆ ಬೇಗ ಎದ್ದೇಳೋದು, ಮಂಗಳಾರತಿ ಮಾಡೋದು, ಆಮೇಲೆ ಸಂಜೆನೂ ಸ್ವಲ್ಪ ಜಪ ಮಾಡೋದು, ಬೆಳಗ್ಗೆ ಎದ್ದು ಇದೆಲ್ಲ ನೀವು ಡಿಸಿಪ್ಲಿನ್ ತರ್ತಿರೋದು ನಿಮ್ಮ ಲೈಫಲ್ಲಿ. ಸೊ ದ್ಯಾಟ್ ನಮಗೆ ಒಂದು ರುಚಿ ಬರುತ್ತೆ ಅಂತ ಜಪ ಮಾಡೋದು. ಆಮೇಲೆ ಬೆಳಗ್ಗೆ ನಮ್ಮ ಕೆಲ್ಸಗಳಿಗೆ ಹೋದಾದ್ಮೇಲೆ ಬಂದಾದ್ಮೇಲೆ ಸಂಜೆ ಹೊತ್ತು ಮತ್ತೆ ಒಂದು ಒಂದು ಸ್ವಲ್ಪ ರೌಂಡ್ ಜಪ ಮಾಡೋದು. ಏನಾದ್ರೂ ಸ್ಕ್ರಿಪ್ಚರ್ಸ್ ಬುಕ್ಸ್ ಎಲ್ಲ ವೈದಿಕ ಶಾಸ್ತ್ರಗಳ ಬುಕ್ಗಳು ಓದೋದು, ಭಗವದ್ಗೀತೆ, ಭಾಗವತ ಅಂಥದ್ದು ಓದೋದು, ಇದೆಲ್ಲ ಮಾಡೋದು. ಇದು ಸಾಧನೆ ಮೂಲಕನೂ ನೀನ್ ನನ್ನನ್ನು ತಲುಪ್ಬೋದು. ನಿನಗೆ ಅನನ್ಯ ಭಕ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ ಅರ್ಜುನ, ಇದೊಂದು ದಾರಿ ಇದೆ. ಸಾಧನೆ ಮಾಡ್ಬೋದು ನೀನು. ಸಾಧನೆಯಿಂದ ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾ ನೀನ್ ಬರ್ಬೋದು ಅಲ್ಲಿಗೆ ಅಂತ ಕೃಷ್ಣ 2ನೇ ಒಂದು ಇದು ಉಪಾಯ ನಮಗೆ ಹೇಳ್ಕೊಡ್ತಿದ್ದಾನೆ ಆಗ್ದಂಗಿರೋರಿಗೆ. ಸೊ ಹಂಗೆ ನಿನ್ ಮನಸ್ಸನ್ನು ನಿನ್ ಬುದ್ಧಿಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ. ಬೆಳಗ್ಗೆನೆ ಒಂದ್ ಸ್ವಲ್ಪ ದೇವ್ರ ಕಡೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಇಡೀ ದಿನ ನಮಗೆ ಒಂದೊಂದು ಚಿಂತೆ ಇರುತ್ತೆ. ಇಲ್ಲ ನಾವು ಫಸ್ಟೇ ಎಲ್ಲ ಕೆಲ್ಸಗಳು ನಮಗೋಸ್ಕರ ಅಂತ ಸ್ಟಾರ್ಟ್ ಮಾಡ್ಬಿಟ್ರೆ ಮೈಂಡ್ ಡಿಸ್ಟರ್ಬ್ಡ್ ಆಗಿರುತ್ತೆ. ಸೊ ಬೆಳಗ್ಗೆ ಸ್ವಲ್ಪ ಹೊತ್ತು ದೇವ್ರ ಕೆಲಸ ಮಾಡಿ ಆಮೇಲೆ ನಾವು ಹೊರಡುವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಕೆಲಸಗಳು ಕರೆಕ್ಟಾಗಿ ನಡೆಯುತ್ತೆ. ಸಂಜೆ ಬಂದಾಗ ಮತ್ತೆ ನಾವು ಕಂಟಿನ್ಯೂ ಮಾಡ್ಬೋದು. ಸೊ ನೆಕ್ಸ್ಟ್ ಶ್ಲೋಕ ಇದು 2ನೇ ನಾನು ಹೇಳಿದ್ನಲ್ಲ, ಫಸ್ಟ್ ಅನನ್ಯ 8ನೇ ಶ್ಲೋಕದಲ್ಲಿ ಅನನ್ಯ ಭಕ್ತಿ, ಅದ್ ನಮಗೆ ಮಾಡಕ್ಕಾಗಲ್ಲ. ಸೊ ಬಹಳ ಜನ ಇದ್ ಮಾಡ್ಕೋಬಹುದು. ಸೊ ಕ್ಲಾಸ್ ಕೊನೆಯಲ್ಲಿ ನೀವು ಹೇಳ್ಬೇಕು ಇದು ಈಸಿನಾ ಇಲ್ವಾ ಅಂತ. ಜಪ ಮಾಡೋದು, ದೇವರ ಆರಾಧನೆ ಮಾಡೋದು, ಆಮೇಲೆ ದೇವರ ಪ್ರಸಾದ ತಿನ್ನೋದು, ನಾವು ಇದೆಲ್ಲ ಇದರಲ್ಲಿ ಈ ಸಾಧನಾ ಭಕ್ತಿಯಲ್ಲಿ ಅಭ್ಯಾಸ ಮಾಡಿ ಅಂತ, ಮತ್ತೆ ಮತ್ತೆ ಅಭ್ಯಾಸ ಮಾಡೋದಕ್ಕೆ ಇದು ದಾರಿ ಇದೆ ಅಂತ. ಕ್ಲಾಸ್ ಕೊನೆಯಲ್ಲಿ ನೀವು ಯಾರ್ಯಾರಿದು ಈಸಿ ನನಗೆ ಮಾಡ್ಬೋದು, ಇದು ನಾನು ಆ ಹಂತದಲ್ಲಿ ಇದ್ದೀನಿ ಅನ್ನೋರು ಕೈ ಎತ್ತಬೇಕು. ಐ ಜಸ್ಟ್ ವಾಂಟ್ ಟು ಸಿ. ಆಯ್ತಾ? ಓಕೆ. 10ನೇದು, ಇನ್ನ ಅಭ್ಯಾಸನೂ ಮಾಡಕ್ ಆಗ್ತಾ ಇಲ್ಲ ನನಗೆ, ಅದೆಲ್ಲ ನನಗೆ ಆಗಲ್ಲ, ಅಭ್ಯಾಸ ಮಾಡೋದೆಲ್ಲಪ್ಪ ನನಗೆ ಆಗಲ್ಲಪ್ಪ, ನನಗೆ ಅದು ಬೆಳಗ್ಗೆ ಎದ್ದು ಇದು ಮಾಡೋದು, ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡೋದು ಇದೆಲ್ಲ ಆಗಲ್ಲ. ಸೊ 10ನೇ ಶ್ಲೋಕದಲ್ಲಿ ಅವನು ಇನ್ನೊಂದು ಪಾಪ ಅವನಿಗೆ ಬಹಳ ಮಾರ್ಗಗಳು ಕೊಡ್ತಾನೆ ನಮಗೆ, ನಮ್ಮಂತವ್ರಿಗೆ ತುಂಬಾ ಸೋಂಬೇರಿಗಳು ಅಂತ ಗೊತ್ತು ಅವನಿಗೆ. ಸ್ವಲ್ಪ ಹಲವಾರು ಮಾರ್ಗಗಳು ಕೊಡ್ತಿದ್ದಾನೆ. ನೀವು ಅವನ್ ತಲುಪಿದ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಓವರ್. ಓಕೆ. ಅಭ್ಯಾಸೆ ಅಪಿ ಅಸ್ಯಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. 10ನೇ ಶ್ಲೋಕ ಪ್ಲೀಸ್ ಇದು ಓದಿ ಅಂತಾರೆ ಟ್ರಾನ್ಸ್ಲೇಷನ್. ಯಾರು ಬೇಕಾದ್ರೂ ಓದ್ಬೋದು. ಭಗವದ್ಗೀತೆ ಓದೋದು ಮುಂದೆ ಬರ್ಬೇಕು ಅದಕ್ಕೆ. ದರ್ ಇಸ್ ನೋ, ಇಟ್ಸ್ ವೆರಿ, ಅದು ಸುಕೃತಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣತೆ ಸ್ಥಿತಿಗೆ ಬರುವೆ. ಸೊ ಸಾಧನಾ ಭಕ್ತಿ ನನಗೆ ರೂಲ್ಸ್, ಓಕೆ ನನಗೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಕ್ ಆಗಲ್ಲ ಅಂದ್ರೆ ಕೃಷ್ಣ ಹೇಳ್ತಾನೆ ಹೋಗ್ಲಿ ಬಿಡು, ನಿನಗೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಕ್ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ನೀನ್ ಏನ್ ಕೆಲಸ, ನಿನ್ ಕೆಲ್ಸಾನೇ ನನಗೋಸ್ಕರ ಮಾಡ್ಕೊಡು, ಅದೊಂದು ಮಾಡ್ಬೋದಲ್ವಾ ನೀನು. ಅಂದ್ರೆ ನೀನು ಏನೇನ್ ಕೆಲಸ ಮಾಡ್ತೀಯ, ಯು ಕ್ಯಾನ್ ಡೂ ಇಟ್ ಫಾರ್ ಮೀ. ನೀನು ಕುಕ್ ಮಾಡ್ತೀಯಾ, ನನ್ನನ್ನು ನೆನ್ಸ್ಕೋ, ನನಗೋಸ್ಕರ ಕುಕ್ ಮಾಡು. ದೇವಸ್ಥಾನಕ್ಕೆ ಹೋಗ್ತೀರಾ, ನೀವು ಅವರಿಗೋಸ್ಕರ ಅಡಿಗೆ ಮಾಡ್ಕೊಡ್ಬೋದು. ಇಲ್ಲ ನಾನು ಹಾಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಹಾಡ್ತೀನಿ ಅಂದ್ರೆ ದೇವ್ರ ಕೀರ್ತನೆ ಮಾಡ್ಬೋದು. ನೀವು ಯಾವ ಕೆಲಸ ದಲ್ಲಿ ನಿಮ್ಮ ಗುಣ ಅಂದ್ರೆ ನೀವು ಯಾವ್ದ್ರಲ್ಲಿ ನಿಮ್ಮ ಕ್ವಾಲಿಟೀಸ್ ಚೆನ್ನಾಗಿದೆಯೋ, ನೀವು ಕೆಲಸ ಯಾವ್ದ್ರಿಂದ ನೀವು ಅವ್ರನ್ನ ಮೆಚ್ಚಿಸ್ಬೋದೋ ನಿಮ್ಮ ಕೆಲ್ಸಗಳ ಮೂಲಕ, ನೀವು ಆ ಕೆಲ್ಸಗಳು ಅವ್ರಿಗೆ ಅರ್ಪಿಸಿ, ನೀವು ಕೆಲಸ ಮಾಡಿ ಅವ್ರಿಗೋಸ್ಕರ ಅಷ್ಟೇ. ನಿಮಗೆ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗೋಸ್ಕರ ನೀವು ಸ್ಟಡಿ ಆಗಿದ್ದು ಕಾಯೇನ ವಾಚ ಮನಸೇಂದ್ರಿಯವ,
ನಿಮ್ಮ ಕಾಯ, ನಿಮ್ಮ ಬಾಡಿ, ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಬುದ್ಧಿ, ಇದನ್ನೆಲ್ಲ ನೀವು ನಿಯಂತ್ರಿಸಗೊಳಿಸ್ಬೋದು. ಹೆಂಗೆ? ನೀವು ಅವ್ರಿಗೋಸ್ಕರ ಕೆಲಸ ಮಾಡ್ಬೋದು. ಯು ಕ್ಯಾನ್ ವರ್ಕ್ ಫಾರ್ ಹಿಮ್. ಹಂಗೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾರೆ ಕೆಲವರು, ಅವರಿಗೆ ಭಕ್ತಿ ಏನಿರಲ್ಲ, ಅವ್ರು ರೂಲ್ಸು ಫಾಲೋ ಮಾಡಲ್ಲ, ಆದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ ಹೋಗಿ ದೇವಸ್ಥಾನ ಕಟ್ಕೊಡ್ತಾನೆ. ಯಾವ್ದ್ರಲ್ಲೂ ಯಾರಿಗೋಸ್ಕರ ಕೆಲಸ ಮಾಡೋದಿಲ್ಲ, ದೇವ್ರಿಗೋಸ್ಕರ ಕೆಲಸ ಮಾಡೋದು. ಸೊ ಕನ್ಸ್ಟ್ರಕ್ಷನ್ ದೇವ್ರ ಕೆಲಸ, ಅವನು ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಇರ್ತಾನೆ, ಅದು ದೇವ್ರ ಕೆಲಸನೇ. ದೇವ್ರದ್ದು ಅಂತ ಒಂದು ಎಂತದದು ಗೋವಿಂದಾಸ್ ಅಂತ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ನೀವು ರೆಸ್ಟೋರೆಂಟ್ ನಡೆಸ್ಬೋದು. ಅಲ್ಲಿ ದೇವ್ರದ್ದು ಪ್ರಸಾದಂ ಸೇವನೆ ಜನರು ಕೊಡ್ತಾರೆ, ಆ ಕೆಲಸ ಮಾಡ್ಬೋದು. ಹಂಗೆ ದೇವ್ರಿಗೆ ನಿನಗೆ ಕೆಲಸ ಮಾಡ್ಬೋದಾ? ನಿನಗೆ ಇದರಲ್ಲಿ ನೀನು ಮ್ಯಾನೇಜ್ಮೆಂಟ್ ಅಲ್ಲಿ ಚೆನ್ನಾಗಿದ್ಯಾ, ಮ್ಯಾನೇಜ್ಮೆಂಟ್ ಕೆಲಸ ತಗೋ. ನೀನ್ ಅಡಿಗೆಯಲ್ಲಿ ಕೆಲಸ, ನೀನ್ ಭಟ್ರ ಕೆಲಸ ತಗೋ. ಹಂಗೆ ನಿನಗೆ ಯಾವ ಕೆಲಸದಲ್ಲಿ ನೀನ್ ನೈಪುಣ್ಯತೆ ಇದೆ, ಆ ಕೆಲಸದ ಮೂಲಕ ನೀನ್ ದೇವ್ರ ಸೇವನೆ ಮಾಡು ಅಂತ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಇದು ಆಗಲ್ವಾ, ಅವನು ಇನ್ನೊಂದು ಹೇಳ್ತಾನೆ, ಅದೇ ಒಂದು ಕೊನೆ, ಇನ್ನು ಅವ್ನು ಮತ್ತೆ ನಿಮಗೆ ಆಪ್ಷನ್ಸ್ ಕೊಡಲ್ಲ. ಓಕೆ, ಶ್ಲೋಕ 11. ಓಕೆ, 11. ಅತ ಇದ್ಯತ್ ಅಪಿ ಸಸಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯತಾತ್ಮವಾನ್. ಸರಿ, ಟ್ರಾನ್ಸ್ಲೇಷನ್ ಓದಿ. ನೋಡದು. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲಗಳನ್ನು ತ್ಯಾಗ ಮಾಡಿ ಅಸ್ತಿತ್ವನಾಗಿರಲು ಪ್ರಯತ್ನಿಸು. ಹೌದು. ಸೊ ಇಲ್ಲಿ ಕೃಷ್ಣ ಇನ್ನೊಂದು ಮಾರ್ಗ ಕೊಟ್ಟಿದ್ದಾನೆ. ಕೆಲವರು ಹೇಳ್ತಾರೆ, ಅಯ್ಯೋ ನಾನ್ ದಿನ ಬಂದು ನಿನಗೋಸ್ಕರ ಕೆಲಸ ಮಾಡಕ್ಕಾಗಲ್ಲಪ್ಪ, ನಾನು ಅಲ್ಲಿ ದೇವಸ್ಥಾನದಲ್ಲಿ ನಿಂತು ನಿನಗೋಸ್ಕರ ಕೆಲಸ ಮಾಡು, ರೆಸ್ಟೋರೆಂಟ್ ಮಾಡು, ಇಲ್ಲ ಅಡಿಗೆ ಮಾಡ್ಕೊಡು, ಪೂಜೆ ಹಾರ ಕಟ್ಟ ಕುತ್ಕೋ, ಇದಕ್ಕೆಲ್ಲ ನನಗೆ ಟೈಮ್ ಇಲ್ಲ, ನನಗೆ ನಂದೇ ಕೆಲ್ಸಗಳಿದಾವೆ. ಸೊ ಕೃಷ್ಣ ಹೇಳ್ತಾನೆ, ಓಕೆ, ನೋ ಪ್ರಾಬ್ಲಮ್. ನೀನು ಮನಸ್ಸು ಇದೆಲ್ಲ ಕೊಡಕ್ಕಾಗಲ್ಲ, ನಿನ್ ಬಾಡಿಯಿಂದ ನೀನು ಕೆಲಸ ನಿನ್ ದೇಹ ನೀನ್ ಯೂಸ್ ಮಾಡಿ ನಿನ್ನ ಕಾರ್ಯಾಚರಣೆಗಳಲ್ಲಿ ನೀನ್ ಮಾಡ್ತೀಯಲ್ವಾ. ಸೊ ಆ ಕೆಲಸದಿಂದ ಬರೋ ಫಲವನ್ನು ನೀನ್ ನನಗೆ ಒಂದಷ್ಟು ಕೊಡ್ಬೋದು, ಬೇಕಾದ್ರೆ ಹಂಗಾದ್ರೂ ನೀನ್ ನನ್ ಜೊತೆ ಸೇರ್ಕೊಂತೀಯ ಅಂತ ಕೃಷ್ಣ ಮಾರ್ಗ. ಅವನಿಗೆ ನಮ್ಮ ಕರ್ಮಫಲದಿಂದ ಏನು ಆಗ್ಬೇಕಾಗಿಲ್ಲ. ನಾವು ಏನಾದ್ರು ಸೇವನೆ ಮಾಡಿ ಅವನಿಗೇನಾದ್ರೂ ಆಗ್ಬೇಕಾಗಿದ್ಯಾ? ಬೇಡ. ಬಟ್ ಅವರು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ, ನೀನು ಕೆಲಸ ಮಾಡ್ತೀಯಾ, ಅದ್ರ ಫಲ ಸ್ವಲ್ಪ ನನಗೆ ಕೊಡು. ಈಗ ನಾನು IT ಎಂಜಿನಿಯರ್ ಆಗಿದ್ದೀನಿ, ನೀನು ಸ್ವಲ್ಪ ಬರೋ ಸ್ಯಾಲರಿಯಿಂದ ಸ್ವಲ್ಪ ನೀನು ದೇವಸ್ಥಾನಗಳಿಗೋ, ಇಲ್ಲ ಭಕ್ತರ ಸೇವೆಗಳಿಗೋ, ಇಲ್ಲ ಯಾರೋ ಕಷ್ಟದಲ್ಲಿದ್ದಾರೆ ಭಕ್ತರು ಅಂದ್ರೆ ಅವ್ರ ಸೇವೆಗಳಿಗೋ ಯು ಕ್ಯಾನ್ ಅದನ್ನ ಯೂಸ್ ಮಾಡ್ಬೋದು. ಬೇರೆ ಕೆಲಸಗಳು ಅಂದ್ರೆ ಬೇರೆ ಚಾರಿಟಿ ಸ್ಕೂಲ್ ತೆಗಿಯೋದು, ಅದು ನಿಮ್ಮ ಆತ್ಮಕ್ ಪ್ರಯೋಜನ ಪಡಲ್ಲ, ಅದು ಕೃಷ್ಣನ್ ಸೇವೆ ಆಗಲ್ಲ, ಇಲ್ಲ ದೇವ್ರು ಹರಿಗೆ ಸೇವೆ ಆದಂಗ ಆಗಲ್ಲ. ಅದು ಇದು ಮಾಡಿದ್ರೆ ನಿಮಗೆ ಬೇರೆ ಸೇವೆ ನಿಮ್ಗೆಲ್ಲ ಮಾಡ್ದಂಗೆ, ಇದು ಕಂಪ್ಲೀಟ್. ಅದ್ ಹೇಳ್ತಾರಲ್ಲ, ಬೇರೆ ನೀರ್ ಹಾಕಿದ್ರೆ ಇಡೀ ಗಿಡದೆಲ್ಲ ಎಲೆಗಳು, ಅದ್ರ ಎಲ್ಲ ಬ್ರಾಂಚಸ್ ಎಲ್ಲದಕ್ಕೂ ನೀರಾಗುತ್ತೆ. ಸೊ ನೀವು ದೇವ್ರಿಗೆ ಹೆಲ್ಪ್ ಮಾಡಿದ್ರೆ ಎಲ್ಲ ಆಗುತ್ತೆ, ಅದೊಂದು ನಂಬಿಕೆ ಇರ್ಬೇಕು, ಅವ್ನು ನೋಡ್ಕೊಂತಾನೆ ಎಲ್ಲ. ನೀವೇ ಎಲ್ಲ ಕಡೆ ಹೋಗಿ ಕೆಲಸ ಮಾಡ್ಬೇಕು, ಅದೂ ಮಾಡ್ಬೋದು, ಅಂದ್ರೆ ದಾನ ಧರ್ಮ ಇದೆಲ್ಲ ಮಾಡ್ಬೋದು, ತೊಂದ್ರೆ ಇಲ್ಲ. ಬಟ್ ಇಫ್ ಯು ಆರ್ ಏಬಲ್ ಟು ಡೂ ದಿಸ್ ಅಂದ್ರೆ ನೀವು ದೇವ್ರಿಗೋಸ್ಕರ ನೀವು ಫಲವನ್ನ ಅವರಿಗೆ ಅರ್ಪಿಸ್ತಾ ಇದ್ರೆ ಅದು ಆ ರೀತಿ ನೀವು ಲೈಫ್ ಮೆಂಬರ್ ಆಗ್ಬೋದು ದೇವಸ್ಥಾನದಲ್ಲಿ. ಹಂಗೆ ಸೊ ಯಾರು ದೇವ್ರ ಭಕ್ತಿ ಕರೆಕ್ಟಾಗಿ ಮಾಡ್ತಿದಾರೋ ಆ ಸಂಸ್ಥೆಗಳಿಗಷ್ಟೇ, ಬೇರೆ ಯಾರು ಅವ್ರಿಗೋಸ್ಕರ ಯೂಸ್ ಮಾಡೋ ಕಡೆ ಹೋಗ್ಬಾರ್ದು. ಸೊ ಹಂಗೆ ನೀವು ನಿಮ್ಮ ಕರ್ಮಫಲಗಳು ಅವರಿಗೆ ಅರ್ಪಿಸಿದ್ರೆ ಆ ಕರ್ಮಫಲಗಳ ಮೇಲೆ ನಿಮಗೆ ಒಂಥರ ವೈರಾಗ್ಯ ಉಟ್ಕೊಳುತ್ತೆ. ಅವೆಲ್ಲ ಅವನಿಗೆ ಕೊಡ್ತಿದ್ದೇನಲ್ಲಪ್ಪ ನನಗೇನು ಅಂತ ಹೇಳಿದಾಗ ನಿಮ್ಗೊಂದ್ರ ವೈರಾಗ್ಯ ಉಟ್ಬಿಡುತ್ತೆ, ನಿಮಗೆ ದುಡ್ಡಿನ ಮೇಲೆ ಆಸೆ ಕಡಿಮೆ ಆಗುತ್ತೆ. ಅದು ನಿಮ್ಮ ಪ್ಯೂರಿಫಿಕೇಶನ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಹಂಗೆ, ಅದು ಇನ್ನೊಂದು ಮಾರ್ಗ ಕೃಷ್ಣ ಹೇಳಿದಾನೆ. ಸರಿ, ನೆಕ್ಸ್ಟ್. ಓಕೆ, ಇದು ಲಾಸ್ಟ್. ಸೊ ಇದು ಒಂಥರ ಮಿಕ್ಸ್ಡ್, ಕೃಷ್ಣ ಎಲ್ಲ ಮಿಕ್ಸ್ ಮಾಡಿ ಕೊನೆಗೊಂದು ಶ್ಲೋಕ ಹೇಳಿದಾನೆ ಆಸ್ ಅ ಸಮರಿ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಜ್ಞಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿರ್ ಅನಂತರಂ. ಟ್ರಾನ್ಸ್ಲೇಷನ್ ಓದಿ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು, ಆದರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲತ್ಯಾಗ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸೊ ಇದರಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಸರಿ, ಇದು ನಿನಗೆ ಅದೆಲ್ಲ ಆಗಿಲ್ಲ ಅಂದ್ರೆ ಕುತ್ಕೊಂಡು ಒಂದಷ್ಟು ಪುಸ್ತಕಗಳು, ಅದಾയത് ಭಾಗವತಂ, ಶ್ರೀಮದ್ ಭಗವದ್ಗೀತೆ, ಇದೆಲ್ಲ ನಾನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜ್ಞಾನಾರ್ಜನೆ ಮಾಡ್ಕೋ. ಫಸ್ಟು
ಜ್ಞಾನಾರ್ಜನೆ ಮಾಡಿದ್ರೆ ಅದ್ರ ತಲೆಯೊಳಗೆ ಏನಾದ್ರು ಹೋದ್ರೆ ಮೈಟ್ ಬಿ ಅವನೊಂದು ಟೈಮಲ್ಲಿ ಬರ್ತಾನೆ ಅಂತ ದೇವ್ರಿಗೊಂದು ನಂಬಿಕೆ. ಸೊ ಅವನು ಹೇಳ್ತಾನೆ ಜ್ಞಾನಾರ್ಜನೆ ಮಾಡ್ಕೋ. ಜ್ಞಾನಾರ್ಜನೆ ಮಾಡೋದ್ರಿಂದ ಕೆಲವೊಂದು ಟೈಮ್ ಧ್ಯಾನದಲ್ಲಿ ಹೋಗಿ ಧ್ಯಾನ ಮಾಡ್ಬೋದು ನೀನ್. ಆಮೇಲೆ ಜ್ಞಾನಾರ್ಜನೆ ಸಿಕ್ಕಿದ್ಮೇಲೆ ನಿನಗೆ ಅವ್ರ ಮೇಲೆ ಕುಳಿತು ಅವ್ರ ಮೇಲೆ ತಪಸ್ಸೆ ಮಾಡೋ ಆಸೆ ಇರ್ಬೋದು, ಅದು ಮಾಡ್ಬೋದು. ಅದಾದ್ಮೇಲೆ ಮೆಡಿಟೇಷನ್ ಮಾಡ್ಬೋದು, ಧ್ಯಾನದಲ್ಲಿ ಕುತ್ಕೋಬಹುದು. ಅದಕ್ಕಿನ್ನೆಲ್ಲ ಮಿಗಿಲಾಗಿದ್ದು ಆದ್ರೆ ಲಾಸ್ಟಲ್ಲಿ ಹೇಳ್ತಾನೆ ಕರ್ಮಫಲ ತ್ಯಾಗನೇ ಒಳ್ಳೇದು, ಬೆಸ್ಟು ಅಂತ ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡ್ತಿದ್ದಾನೆ 18ನೇ ಶ್ಲೋಕದಲ್ಲಿ. ಸೊ ಎಸ್, ಸೊ ಟೈಮ್ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಸೊ ಈ ಒಂದು ಸೆಕ್ಷನ್, ಅದಾയത് 13ನೇ ಶ್ಲೋಕದಿಂದ ಅವನು 20ನೇ ಶ್ಲೋಕವರೆಗೂ ಇದುವರೆಗೂ ಅವನು ಹೇಳಿದ್ದು ಭಕ್ತಿನ ನೀವು ಒಳ್ಳೆ ಭಕ್ತಿನ ನೀವು ಹೆಂಗೆ ಪ್ರಗತಿಪೂರ್ಣವಾಗಿ ನೀವು ಹಂತಗಳವಾಗಿ ನೀವು ಅನನ್ಯ ಭಕ್ತಿ ಕಡೆ ಹೋಗ್ಬೋದು, ಇಲ್ಲ ಭಕ್ತಿ ಮಾರ್ಗ ಹೆಂಗೆ ನೀವು ಹಿಡಿಬೋದು ಅನ್ನೋದಕ್ಕೆ ಅವನು ಹಲವಾರು ಆಪ್ಷನ್ಸ್ ಕೊಟ್ಟಿದ್ದ. ಇನ್ನು 13ನೇ ಶ್ಲೋಕದಿಂದ 20ನೇ ಶ್ಲೋಕವರೆಗೂ ಕೃಷ್ಣ ಹೇಳ್ತಿದ್ದಾನೆ, ಇದೆಲ್ಲ ಕ್ವಾಲಿಟೀಸ್ ಗುಣಗಳು ಒಬ್ಬನಲ್ಲಿದ್ರೆ ಅವನು ನನಗೆ ತುಂಬಾ ಕ್ಲೋಸ್ ಪರ್ಸನ್, ನಾನು ಅವನು ತುಂಬಾ ಪ್ರಿಯವಾಗಿರ್ತಾನೆ ನನಗೆ ಅಂತ. ಅದೊಂದು 35 ಕ್ವಾಲಿಟೀಸ್ ಕೃಷ್ಣ ಹೇಳ್ತಾನೆ. ಸೊ ನಾವು ಅದನ್ನ ಕ್ವಿಕ್ ಆಗಿ ಹೋಗಿ ನೋಡುವಾಗ್ಲೇ ನಮಗೆ ಲಾಸ್ಟಿಗೆ ಒಂದು ಐಡಿಯಾ ಬರುತ್ತೆ ಕೃಷ್ಣ ಯಾವ್ದೆಲ್ಲ ಒಪ್ತಾನೆ. ಅಷ್ಟು ಸಾಮಾನ್ಯವಾಗಿ ನಮ್ಮನ್ನ ಇಷ್ಟಪಡೋ ಪರ್ಸನ್ ಅಲ್ಲ. ಸೊ ನಮ್ಗೆ ಇದೆಲ್ಲ ಇದ್ರೇನೆ ಅವನು ನಮ್ಮನ್ನ ಮಾಡ್ತಾನೆ ಅಂತ, ಅಂದ್ರೆ ಇಷ್ಟಪಡ್ತಾನೆ. ಸೊ 13ನೇ ಶ್ಲೋಕ, 13ನೇದು ಮತ್ತೆ 14ನೇದು. ಸೊ ಟ್ರಾನ್ಸ್ಲೇಷನ್ಗೆ ರೆಡಿ ಆಗಿರಿ. ಸೊ ಬಿಕಾಸ್ ಇಟ್ ಇಸ್ ತುಂಬಾ ಇರೋದ್ರಿಂದ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯ. ಸೊ ಟ್ರಾನ್ಸ್ಲೇಷನ್ ಓದಿ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲಿದೆ, ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತೃಪ್ತನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಒಂದಷ್ಟು ಅವನು ವಿವರಿಸಿದಾನೆ, ಒಂದಷ್ಟು ಅದ್ವೇಷ್ಟ ಸರ್ವಭೂತಾನ ಮೈತ್ರ. ಸೊ ನೀವು ಈ ಶ್ಲೋಕಗಳಿಂದ ಒಂದು ಮಾತು ಅರ್ಥ ಮಾಡ್ಕೋಬೇಕು. ಒಬ್ಬ ಭಕ್ತನಾದ್ರೆ ಎಲ್ಲಾ ಒಂದು ಗುಣಗಳು, ಅದಾയത് ಸತ್ವಗುಣಗಳು, ಸತ್ವದಿಂದ ಹೊಂದಿಡುವ ಗುಣಗಳು ನಿಮ್ಮಲ್ಲಿ ಬರುತ್ತೆ ಅನ್ನೋದು ಕಾಯಂ ಆಯ್ತು. ನೀವು ಭಕ್ತರಾದ್ರೆ, ಅಂದ್ರೆ ಬೇರೆ ಭಕ್ತರಲ್ದಿರೋರ್ಗೂ ಒಳ್ಳೆ ಗುಣಗಳಿದೆ, ಆದ್ರೆ ಅದು ಬಹಳ ದಿನ ನಿಂತ್ಕೊಳಲ್ಲ. ಅದು ಅಕಾರ್ಡಿಂಗ್ ಟು ಟೈಮ್ ಪ್ಲೇಸ್ಗೆ ಅವೆಲ್ಲ ಹೋಗೋ ಚಾನ್ಸಸ್ ಇದೆ. ಕಂಸ ತನ್ನ ತಂಗಿನ ಬಹಳ ಇಷ್ಟಪಡ್ತಿದ್ದ. ಅವನು ಚಿಕ್ಕ ವಯಸ್ಸಿಂದ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದ. ಅವನು ಮದುವೆ ಆದ್ಮೇಲೆ ದೇವಕಿನೂ ವಸುದೇವರನು ಕರ್ಕೊಂಡು ಹೋಗುವಾಗ, ಮದುವೆ ಮುಗಿದ್ಮೇಲೆ ಅವನೇ ಓಡಿಸಿದ್ದು ಗಾಡಿನ. ಸೊ ಅವನ ತಂಗಿ ಮೇಲೆ ತುಂಬಾ ಪ್ರೀತಿ ಅಂತ ಅವ್ನು ಕರ್ಕೊಂಡು ಹೋಗಿದ್ದವನು. ಆದ್ರೆ ಸಡನ್ ಆಗಿ ಅವನಿಗೆ ಯಾವಾಗ ಒಂದು ಶಬ್ದ ಆಕಾಶವಾಣಿ ಬರುತ್ತೆ, ಅವಾಗ ನಿನ್ನನ್ನ ಸಾಯಿಸೋದು ನಿನ್ ತಂಗಿ ಮಗನೇ ಅಂತ ಹೇಳಿದಾಗ ಮುಗೀತು. ಅವನು ಅಲ್ಲಿಂದ ಇರುವ ಒಳ್ಳೆ ಗುಣಗಳೆಲ್ಲ ಹೋಯ್ತು. ಅವನು ಅವಳನ್ನ ಸಾಯಿಸಕ್ಕೆ ರೆಡಿ ಆಗ್ಬಿಟ್ಟ. ಸೊ ಈ ಭೌತಿಕ ಪ್ರಪಂಚದಲ್ಲಿ ನೀವು ಒಳ್ಳೆ ಗುಣ ಅನ್ನೋದು ಬಹಳ ದಿನ ಉಳ್ಕೊಳಲ್ಲ. ಹೆಂಗೆ ಭೌತಿಕ ಪ್ರಪಂಚ ಇದೆಯೋ ಅದೇ ತರ ನಮ್ ಗುಣಗಳು ಅಷ್ಟೇ ಚೇಂಜ್ ಆಗ್ತಾನೆ ಇರುತ್ತೆ. ಅದು ಅಕಾರ್ಡಿಂಗ್ ಟು ನಿಮ್ಮ ಅವಾಗಿನ ಸಿಚುವೇಶನ್ ಹೆಂಗಿದೆ ಅಕಾರ್ಡಿಂಗ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ಭಕ್ತಿ ಮಾಡೋದು ಅವನಿಗೆ ಅದೊಂದು ಫೌಂಡೇಶನ್ ಇದ್ದಂಗೆ. ಭಕ್ತರಾಗಿರೋರಿಗೆ ಯಾವಾಗ್ಲೂ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಹಂಗಾಗಿ ಅವರಲ್ಲಿ ಈ ಒಳ್ಳೆ ಗುಣಗಳು ಉಳ್ಕೊಳುತ್ತೆ, ಅದು ಹೋಗೋದೇ ಇಲ್ಲ. ಯಾಕಂದ್ರೆ ಅದರಲ್ಲಿ ದೇವ್ರ ಕೃಪೆ ಇರುತ್ತೆ ಅಂತ. ಸೊ ಡಿವೋಟಿ ಒಂದು ಭಕ್ತನಾಗಿರೋನು ಮತ್ತೆ ಭಕ್ತನ ಅಲ್ದಿರೋನಿಗೂ ವ್ಯತ್ಯಾಸ ಇದೆ. ಅವನ ಗುಣಗಳು ಬಹಳ ದಿನ ಇರ್ಬೇಕು ಅಂತಿಲ್ಲ. ಸೊ ಈಗ ಒಂದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಪಠನೆ ನಡೆಸಿದ್ರು. ಹೊಸದಾಗಿ ಹುಡುಗರು ಒಂದು ಬ್ಯಾಚ್ ಹೋದಾಗ ಅದರಲ್ಲಿ ಒಂದು 10% ಜನ ಅಷ್ಟೇ ಕೆಟ್ಟ ಹವ್ಯಾಸಗಳಲ್ಲಿ ಇದ್ದಿದ್ದು. ಅದರಲ್ಲಿ 90% ದೇವರ್ ವೆರಿ ಗುಡ್. ಅವ್ರು ಒಳ್ಳೆ ಹವ್ಯಾಸಗಳು ಉಟ್ಕೊಂಡಿರೋರು, ಒಳ್ಳೆ ಮನತನದಿಂದ ಬಂದಿರೋರು. ಸೊ ಇದು ಜನರಲ್ ಆಗಿ ಹೇಳ್ತಿರೋದು, ನಾನು ಎಲ್ಲರೂ ಆಗ್ಬೇಕು ಅಂತೆಲ್ಲ ಹೇಳಿದ್ದು. ಸೊ 90% ದೇವರ ಹವ್ಯಾಸಗಳು, ಕೆಟ್ಟ ಹವ್ಯಾಸಗಳು ಏನೂ ಇರ್ಲಿಲ್ಲ ಅವರಿಗೆ. ತುಂಬಾ ಶುದ್ಧವಾಗಿ ಒಳ್ಳೆ ಮನತನದಿಂದ ಬಂದಿರ್ತಾರೆ ಅವರು. ಆದ್ರೆ ಅಲ್ಲಿ ಹೋದ್ಮೇಲೆ 40% ಒಂದು 3ನೇ ಸೆಮೆಸ್ಟರ್ ಅಲ್ಲಿ ಆಗುವಷ್ಟೊತ್ತಿಗೆ 40% ಸ್ಟೂಡೆಂಟ್ಸು ಈ ಕೆಟ್ಟ ಹವ್ಯಾಸಗಳನ್ನ ಕಲ್ತು ಬಿಡ್ತಾರೆ, ಅಸೋಸಿಯೇಷನ್ ಇರೋದ್ರಿಂದ. ಆಮೇಲೆ ವಾಪಸ್ ಒಂದು 4 ಸೆಮಿಸ್ಟರ್ ಆಗಿ ಅವರು ಎಂಜಿನಿಯರಿಂಗ್ ಮುಗಿಸಿ ವಾಪಸ್ ಬರೋಷ್ಟೊತ್ತಿಗೆ ಈ 10% ಹವ್ಯಾಸಗಳಿದ್ದಿದ್ದು ಹುಡುಗರ್ಕಿನ್ನ
ಮಿಗಿಲಾಗಿ ಹವ್ಯಾಸಗಳನ್ನ, ಕೆಟ್ಟ ಹವ್ಯಾಸಗಳನ್ನೆಲ್ಲ ಅವ್ರು ಕಲ್ತಿರ್ತಾರೆ. ಪ್ಲಸ್ ಎಷ್ಟು ಬ್ಯಾಡ್ ಆಗ್ತಾರೆ ಅಂದ್ರೆ ಅವ್ರ ಕ್ಯಾರೆಕ್ಟರ್ ತುಂಬಾ ಹಂಗೆ 90% ಅನ್ನೋದು ಕಂಪ್ಲೀಟ್ 100%. ನೀವು ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಲ್ತಿರ್ತಾರೆ ಅವರು ಅಂತ. ಸೊ ಈ ಗುಣ ಅನ್ನೋದು ಈ ಈ ಪ್ರಪಂಚದಲ್ಲಿ ಡಿವೋಟಿ ಆದವನಿಗೆ, ಅಂದ್ರೆ ಭಕ್ತ ಆದವನಿಗೆ ಅವನ ಗುಣಗಳನ್ನ, ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ. ಈಗ ನಮ್ಮ ಮಕ್ಳಿಗೆ ಹೇಳಿದ್ರೆ ನೀವು ಇದು ಒಳ್ಳೆ ಗುಣ, ಇದು ಹಿಂಗ್ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಬೇರೆಯವರೆಲ್ಲ ಕೆಟ್ಟದಾಗಿ ನಡ್ಕೊಂತಿದಾರಲ್ಲ, ಅವ್ರು ಚೆನ್ನಾಗಿದಾರಲ್ಲ, ನಾನು ಯಾಕೆ ಮಾಡಬಾರ್ದು ಅಂತ. ಸೊ ಅವ್ರಿಗೆ ಅದು ತಿಳುವಳಿಕೆಯಿಂದ ಹೇಳ್ಬೇಕು. ಈ ಭಕ್ತಿ ಮಾರ್ಗದಿಂದ ಹೋದ್ರೆ ಇದು ದೇವ್ರು ಹಿಂಗೆ ಹೇಳಿದಾನೆ, ಅದಕ್ಕೆ ಮಾಡಬಾರ್ದು ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಹಂಗಾಗಿ ಅವನಿಗೆ ಅದು ಹೇಳ್ಕೊಟ್ರೆ ಅವನಿಗೆ ಇನ್ನ ಅರ್ಥ ಆಗುತ್ತೆ ಅನ್ನೋದು. ಸೊ ಅಷ್ಟೇ, ಎಲ್ಲರೂ ಹಂಗೆ ಆಗ್ಬೇಕು, ಎಲ್ಲರೂ ಹುಡುಗರು ಕೆಟ್ಟವರು ಅಂತಲ್ಲ, ಬಟ್ ಐ ಆಮ್ ಟೆಲಿಂಗ್. ಸೊ ಹಿಂಗೆ ಹೇಳ್ತಿರೋದು. ಸೊ ಭಕ್ತಿ ಅನ್ನೋದು ಒಂದು ನಿಮ್ಮ ಪ್ರಗತಿ, ನಿಮ್ಮ ಗುಣಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳಕ್ಕೆ ಮಕ್ಕಳಲ್ಲಿ ಅದು ಸಹಾಯ ಮಾಡುತ್ತೆ. ಸೊ ಫಸ್ಟ್ ಗುಡ್ ಕ್ವಾಲಿಟಿ ಇಲ್ಲಿ ಹೇಳ್ತಿರೋದು ಅದ್ವೇಷ್ಟ ಸರ್ವಭೂತಾನ. ಸೊ ಅವನು ಯಾರ ಮೇಲೂ ಅವನಿಗೆ ದ್ವೇಷ ಇರಲ್ಲ. ಭಕ್ತರಾಗಿರೋನು ಕೃಷ್ಣ ಹೇಳ್ತಿರೋದು, ನನ್ನ ಭಕ್ತ ಫಸ್ಟ್ ಕ್ವಾಲಿಟಿ ಇದು, ಅವನು ಯಾರ ಮೇಲೂ ದ್ವೇಷ ಮಾಡ್ಕೊಳಲ್ಲ. ಸರ್ವಭೂತಾನ, ಅವನು ಎನಿಮಿ ಅಂತಾನೂ ಇಲ್ಲ, ಅವನ ಫ್ರೆಂಡ್ ಅಂತಾನೂ ಇಲ್ಲ, ಯಾರ ಮೇಲೂ ಅವನು ದ್ವೇಷ ಮಾಡ್ಕೊಳಲ್ಲ. ಅದು ಟೆಸ್ಟ್, ಡಿವೋಟಿ ಆಗಿದಾನ ಇಲ್ವಾ ಅಂತ. ಅವನಿಗೆ ಫ್ರೆಂಡ್ ಅಂತಾನೂ ಇಲ್ಲ, ಎಲ್ಮಿ, ಎಲ್ಲರೂ ಒಂದೇ ತರ. ಸರ್ವಭೂತಾನ, ಎಲ್ಲರ ಜೊತೆನೂ ಅವನು ಒಂದೇ ತರ ಇರ್ತಾನೆ. ಸೊ ಅವ್ನು ಯಾರಾದ್ರೂ ಅವನಿಗೆ ಕೆಟ್ಟದ್ ಮಾಡಿದ್ರೆ ಅವನೇನ್ ತಿಳ್ಕೊಳ್ತಾನೆ, ಇದು ಹೋಗ್ಲಿ, ಯಾವ್ದು ಅವ್ನ ಪ್ರಾರಬ್ಧ ಕರ್ಮದಿಂದ ಅವ್ನು ನನ್ನ ಮೇಲೆ ಹಂಗೆ ಸಿಟ್ಟು ತೋರಿಸಿದಾನೆ, ಅವ್ನ್ ಗೊತ್ತಿಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ ಅಂತ ಅವ್ನು ಬಿಟ್ಬಿಡ್ತಾನೆ. ಅದು ಅದ್ವೇಷ್ಟ. ಆಮೇಲೆ ಎರಡನೇ ಕ್ಯಾರೆಕ್ಟರ್ ಹೇಳ್ತಿರೋದು ದ್ವೇಷ್ಟ ಸರ್ವಭೂತಾನ. ಎರಡನೇದು ಹೇಳ್ತಿರೋದು ಮೈತ್ರ, ಎಲ್ಲರ ಜೊತೆ ಫ್ರೆಂಡ್ಲಿ. ನ್ಯಾಚುರಲಿ ಅವನು ಯಾರ ಜೊತೆನೂ ಅವನಿಗೆ ದ್ವೇಷ ಇಲ್ಲ ಅಲ್ವಾ. ಸೊ ಅವನು ಎಲ್ಲರೂ ಅವನ ಜೊತೆ ಮೈತ್ರದಿಂದಾನೇ ಇರ್ತಾನೆ. ಮಿತ್ರ ಅಂದ್ರೆ ಮಿತಿಯನ್ನ ನಿಮ್ಮನ್ನ ಮಿತಿಯಿಂದ ಹೊರಗಡೆ ತರೋನು. ಮಿತ್ರ ಅಂದ್ರೆ ಸುಮ್ನೆ ಮಿತ್ರ ಅಲ್ಲ, ಸುಹೃತ್ ಅಂತ ಇದೆ, ಮಿತ್ರ ಇದೆ. ಸೊ ಮಿತ್ರ ಅಂದ್ರೆ ನಿಮ್ ಮಿತಿಯಿಂದ ಹೊರಗಡೆ, ಅವನು ನಿಮ್ಮನ್ನ ಕೆಳಮಟ್ಟದ ಪ್ರಜ್ಞೆಯಿಂದ ಮೇಲ್ಮಟ್ಟಕ್ಕೆ ತಗೊಂಬರೋ ಒಂದು ಎಬಿಲಿಟಿ ಇರುತ್ತೆ ಮಿತ್ರನಿಗೆ. ಅಂತ ಮಿತ್ರನ್ಗಳೇ ನಾವು ಚೂಸ್ ಮಾಡ್ಬೇಕು. ಡಿವೋಟಿ ಯಾವಾಗ್ಲೂ ಹಂಗೆ, ಅವ್ರು ಯಾರ ಮೇಲೂ ದ್ವೇಷ ಇಲ್ಲ. ಸೊ ಹಂಗೆ ಎಲ್ಲರ ಹತ್ರನೂ ಮಿತ್ರತೆ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವರು ಅಂತ. ಆಮೇಲೆ ಕರುಣಃ ಮೀನ್ಸ್ ಹಿ ಈಸ್ ವೆರಿ, ಅವನು ಕರುಣೆ ಇರುತ್ತೆ ಅವನಿಗೆ, ಎಲ್ಲರ ಮೇಲೂ ಕಂಪ್ಯಾಷನ್ ಇರುತ್ತೆ. ಎಲ್ಲರ ಮೇಲೆ ಅವನಿಗೆ ಇಂಥವ್ರು ನಮ್ಮವ್ರ ಮೇಲೆ ಕರುಣೆ ತೋರಿಸ್ಬೇಕು, ಬೇರೆಯವ್ರ ಮೇಲೆ ಇಲ್ಲ, ಹಂಗಿಲ್ಲ. ಎಲ್ಲರ ಮೇಲೂ ಒಂದೇ ತರ ಅವನಿಗೆ ಕರುಣೆ ಇರುತ್ತೆ. ನಾವ ಹಂತಕ್ಕೆ ಬಂದಿಲ್ಲ, ಆದ್ರೆ ಅವ್ರು ಹೇಳ್ತಿರೋದು ಒಂದು ಒಳ್ಳೆ ಭಕ್ತ ಆಗಿರೋನ್ಗೆ ಈ ಗುಣಗಳಿರುತ್ತೆ ಅಂತ. ಆಮೇಲೆ ನಿರ್ಮಮ, ಅದೇ ಈ ಕರುಣೆ ಇರೋದ್ರಿಂದಾನೇ ಮಮತ್ವ ಭಾವ ಇರಲ್ಲ ಅವನಿಗೆ. ನಿರ್ಮಮ, ನಂದು ಪ್ರಾಪರ್, ನಂದಿದು ಮನೆ, ಇಲ್ಲ ನಂದಿದ ಆಸ್ತಿ, ಹಂಗೆ ಇರುತ್ತೆ, ನಮ್ದು ಅಂತ ನಮ್ಗಿರುತ್ತೆ. ಆದ್ರೆ ಅದ್ರ ಮೇಲೆ ಅವನ ಅಹಂಕಾರ ಕೊಳ್ಳಲ್ಲ. ಅವನಿಗೆ ಗೊತ್ತಿದ್ದು ಇದೆಲ್ಲ ನಂದಲ್ಲ, ದೇವ್ರು ಕೊಟ್ಟಿದ್ದು, ಸ್ವಲ್ಪ ಜನ ನನ್ನ ಹತ್ರ ಇರುತ್ತೆ, ಆಮೇಲೆ ಅದ್ ನನ್ನ ಕೈಯಿಂದ ಬೇರೆಯವ್ರಿಗೂ ಹೋಗುತ್ತೆ. ಸೊ ಹಂಗೊಂದು ಪೊಸೆಸಿವ್ನೆಸ್ ಅವನಿಗಿರಲ್ಲ. ಅದು ನಿರ್ಮಮ, ನಂದು ಅಂತ ಅವನಿಗೊಂದು ಭಾವನೆ ಇರಲ್ಲ, ಎಲ್ಲ ದೇವ್ರದು ಅಂತ ನಂಬ್ತಾನವನು. ಸೊ ಅದು. ಆಮೇಲೆ ನಿರ್ಮಮ ನಿರಹಂಕಾರ, ಅವನಿಗೆ ಅಹಂಕಾರ ಇಲ್ಲ. ಅಹಂಕಾರ ಅಂದ್ರೆ ನಿಮಗೆ ಗೊತ್ತಲ್ಲ, ಮೀನ್ಸ್ ಅದೇ ನ್ಯಾಚುರಲಿ ನಂದು ಅಂತ ಬಂದ್ರೆ ಅವನಿಗೆ ಎಲ್ಲದರಲ್ಲೂ ಅಹಂಕಾರ ಇರುತ್ತೆ, ಅಹಂಕಾರ ಬೆಳೆಸ್ಕೊಂಡ್ಬಿಡ್ತಾನೆ. ನನ್ನ ಶಕ್ತಿಯಿಂದ, ನನ್ನ ಉದ್ಯಮದಿಂದ ನನಗೆ ಸಿಕ್ಕಿರೋದಿದು ಅಂತ. ಸೊ ಅದೊಂದಿರಲ್ಲ ಅವನಿಗೆ. ನನ್ನ ಉದ್ಯಮದಿಂದ, ನನ್ನ ಶಕ್ತಿಯಿಂದ, ನನ್ನ ಒಂದು ಕ್ವಾಲಿಟೀಸ್ ಇಂದ ಎಲ್ಲ ನನಗಿದೆಲ್ಲ ಬಂದಿರೋದು, ಇದೆಲ್ಲ ಕೃಪೆ ಇದೆ ಬೇರೆಯವ್ರದು, ದೇವ್ರದು ಅಂತ ಅವನಿಗೆ ಗೊತ್ತಿರುತ್ತೆ. ಆಮೇಲೆ ಸಮ ದುಃಖ ಸುಖ ಕ್ಷಮಿ. ಸೊ ಅವನು ಸುಖ ದುಃಖನ ಎಲ್ಲದನ್ನು ಸಮವಾಗೇ ನೋಡ್ತಾನೆ. ಯಾಕಂದ್ರೆ ಅವನು ಸುಖದಲ್ಲೂ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ದುಃಖದಲ್ಲೂ ಇಂಟ್ರೆಸ್ಟ್ ಇಲ್ಲ. ಅವನಿಗೇನೋ ದೇವ್ರನ್ನ ನಾವು ಸೇವನೆ ಮಾಡ್ಬೇಕಲ್ವ, ಹಂಗ್ ದೇವ್ರನ್ನ ಸೇವೆ ಮಾಡೋವನಿಗೆ ಸುಖ ದುಃಖ ಇಂಥವು ಭೌತಿಕವಾಗಿರೋದೆಲ್ಲ ಅವನಿಗೆ ಅಡಚಣೆನೇ ಅಲ್ಲ. ಅವನಿಗೆ ಗುರಿ ಅವನಿಗೆ ದೇವ್ರನ್ನ ಪೂಜೆ ಮಾಡೋದು, ಮತ್ತೆ ಅವನಿಗೆ ಅದ್ರಲ್ಲಿ ಏನೋ ಇರುತ್ತೆ ಅಂತ. ಅವನಿಗೆ ಸುಖ ದುಃಖ ಎರಡು ವ್ಯತ್ಯಾಸ ಇಲ್ಲ, ಅವನಿಗೆ ಎಲ್ಲ ಒಂದೇ ತರ ನೋಡ್ತಾನೆ ಅವನು. ಆಮೇಲೆ ಕ್ಷಮಿ, ತುಂಬಾ ಟಾಲರೆಂಟ್ ಇರ್ತಾನೆ ಅವನಿಗೆ. ತುಂಬಾ ಅವನು ಈಗ ತಾಯಿ ಮಗುಗೆ ಹಾಲು ಕೊಡುವಾಗ ಅವಳಿಗೆ ಹೆಂಗೆ ಕ್ಷಮೆ ಇರುತ್ತೆ ಅವಳಿಗೆ ಅಂದ್ರೆ, ಹಾಲು ಕುಡ್ದಿದ ತಕ್ಷಣ ಮಗು ಬೇಕಾದ್ರೆ ಎದೆಗೆ ಜಾಡಿಸಿ ಒದಿಬೋದು. ಆದ್ರೆ ಅವಳು ಎಷ್ಟು ತಾಳ್ಮೆ ಇರುತ್ತೆ ಅಂದ್ರೆ ಅವಳಿಗೆ, ಅದಕ್ಕೆ ಮದರ್ ಅಷ್ಟು ತಾಳ್ಮೆ ಇರೋರು, ತಾಯಿ ಎಷ್ಟು ತಾಳ್ಮೆ ಯಾರಿಗೂ ಇಲ್ಲ ಅಂತ. ಅದು ತಾಳ್ಮೆ ಗುಣ ಒಬ್ಬ ಡಿವೋಟಿಗೆ ಇರುತ್ತೆ ಅಂತ. ಸೊ ಹಂಗೆ. ಸೊ ಇಲ್ಲ, ಆ ತಾಳ್ಮೆ ಇಲ್ದಿರ ಇರೋದ್ರಿಂದಾನೇ ಇಲ್ಲಿ ನಾವು ಬಹಳ ಕೆಟ್ಟ ಪೇರೆಂಟ್ಸ್ನ ನೋಡ್ಕೊಳಲ್ಲ, ಇಲ್ಲ ಅದೆಲ್ಲ ಇರೋದ್ರಿಂದ, ಈ ತಾಳ್ಮೆ ಇಲ್ದಿರ ಇರೋದಕ್ಕೇನೆ ಅವ್ರಿಗೆ ಬೇಗ ಜಗಳ ಮಾಡ್ಕೊಳೋದು ಎಲ್ಲ ಅದರಿಂದಾನೆ. ಸಂತುಷ್ಟ ಅಂದ್ರೆ ಸ್ಯಾಟಿಸ್ಫೈಡ್, ಅವನು ತುಂಬಾ ಸಂತೃಪ್ತಿ ಇರುತ್ತೆ ಅವನಿಗೆ. ನಾನು ಏನ್ ಸಿಕ್ಕಿದ್ದು ಅವನು ದೇವ್ರ ಪ್ರಸಾದ ಇದು,
ನನಗೆ ಇಷ್ಟು ಸಿಕ್ಬೇಕಾಯ್ತು ಸಿಕ್ತು, ಬೇರೆಯವ್ರಿಗೆ ಅಷ್ಟಿದೆಯಲ್ಲ ಅಂತಿಲ್ಲ ಅವನಿಗೆ. ಸೊ ಸಂತುಷ್ಟ, ಯಾಕಂದ್ರೆ ಅವನು ಹೇಳ್ತಾನೆ ಎಲ್ಲ ಹೋದ್ರು ನನಗೆ ದೇವ್ರದ್ದು ಜ್ಞಾನ ನನ್ನ ಹತ್ರ ಇದೆ ಅಲ್ವಾ. ಅವನಿಗೆ ದೊಡ್ಡ ಆಸ್ತಿ ಅಂದ್ರೆ ದೇವ್ರ ಜ್ಞಾನ. ಈಗ ನಮ್ಮ ಹತ್ರ ಇದು ಜ್ಞಾನ ಇದೆ, ಬೇರೆ ಎಲ್ಲ ಹೋದ್ರು ಜ್ಞಾನ ನನ್ನ ಕೈಯಲ್ಲಿ ಇದೆಯಲ್ಲ ದೇವ್ರದ್ದು, ಅದು ಹೋಗ್ಬಾರ್ದು, ಅವನಿಗೆ ಅದೊಂದೇ ಇರೋದು. ಸೊ ದೇವ್ರ ಜ್ಞಾನ, ದೇವ್ರ ಕೃಪೆ ನನ್ನ ಹತ್ರ ಇದೆ, ಅದೇ ನನ್ನ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡು ಅವನಿಗೆ ಬೇರೆ ಭೌತಿಕವಾದ ಆಸ್ತಿ ಹೋದ್ರು ಅವನಿಗೆ ಅಷ್ಟೊಂದು ತೊಂದರೆ ಇಲ್ಲ, ಅದು ವಾಪಸ್ ಬರುತ್ತೆ ಅವನಿಗೆ, ಅದು ಬೇರೆ ವಿಷಯ. ಸೊ ಹಂಗೆ. ಸೊ ಇದು ಯಥಾತ್ಮ, ಆಮೇಲೆ ದೃಢ ನಿಶ್ಚಯ, ಹಲವಾರು ಹೇಳಿದ್ದಾರೆ. ದೃಢ ನಿಶ್ಚಯ ಅಂದ್ರೆ ಅವನು ಡಿಟರ್ಮಿಂಡ್, ಭಕ್ತಿಯ ಯಾವುದೇ ಇದು ಬರ್ಲಿ, ಸಿಚುವೇಶನ್ಸ್ ಬರ್ಲಿ, ನಾನ್ ಭಕ್ತಿಯಲ್ಲಿ ಸ್ಟ್ರಾಂಗ್ ಆಗಿರ್ತೀನಿ. ನನಗೆ ಏನೇನೋ ಕಷ್ಟಗಳು ಬರ್ಬೋದು, ಆದ್ರೆ ನಾನು ಬಿಡಲ್ಲ, ಅವನ ಕಾಲ್ ಬಿಡಲ್ಲ, ದೇವ್ರದ್ದು ಪಾದಗಳು ಬಿಟ್ಟು ನನಗೆ ಬೇರೆ ಇದಿಲ್ಲ ಅಂತ ಅವನು ದೃಢ ನಿಶ್ಚಿತ ಅಂತ ಅದು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ದೃಢ ನಿಶ್ಚಯ ಅಂತ. ಆಮೇಲೆ ಬುದ್ಧಿ, ಇಂಟೆಲಿಜೆನ್ಸ್ ಎಲ್ಲ ಮೈ ಅರ್ಪಿತ ಮನೋಬುದ್ಧಿ, ಅವನು ಎಲ್ಲ ಆಫರ್ ಮಾಡ್ತಾನೆ, ತನ್ನ ಬುದ್ಧಿ, ತನ್ನ ವಿವೇಕ, ತನ್ನ ಮನಸ್ಸು ಎಲ್ಲ ಅವನು ಬೇರೆಯವ್ರಿಗೂ ದೇವ್ರಿಗೋಸ್ಕರ ಅರ್ಪಣೆ. ನಾವು ಹೊರಗಡೆ ಎಲ್ಲ ನಾವು ಕೊಡ್ಬೋದು, ನಾವು ಬೇಕಾದ್ರೆ ಇದು ದಾನ ಮಾಡೋದು, ಧರ್ಮ ಮಾಡೋದು, ಅನ್ನದಾನ ಮಾಡಿಸೋದು ಎಲ್ಲ ಹೊರಗಡೆ ಅಲ್ವಾ, ಕೈ ಕಾಲು ಬುದ್ಧಿ ಹಣ ಎಲ್ಲ ಯೂಸ್ಕೊಂಡು. ಅದೇ ನಮ್ಮ ಒಳಗೆ ಒಂದು ಸೂಕ್ಷ್ಮವಾದ ಶರೀರ ಅನ್ನೋದಿದೆ, ಅದರಲ್ಲೇ ಬುದ್ಧಿ ಅಹಂಕಾರ ಎಲ್ಲ ಇರೋದು, ಇದನ್ನ ಮಾತ್ರ ನಾವು ಬೇರೆಯವ್ರಿಗೋಸ್ಕರ ಬಿಟ್ಕೊಡಕ್ಕಾಗಲ್ಲ. ಸೊ ಅದು ಮನಸ್ಸು ಬುದ್ಧಿ ಒಬ್ರಿಗೆ ಕೊಡ್ಬೇಕು ಅಂದ್ರೆ ಅದು ಗ್ರೇಟ್ ಅಂತ. ಸೊ ಅದು ಕೃಷ್ಣ, ಅದು ದೇವ್ರಿಗೆ ಕೊಡ್ತಾನೆ ಡಿವೋಟಿ ಆದವನು. ಆಮೇಲೆ ಅದೇ ನೀವು ಇಷ್ಟೊಂದು ಹೇಳಿದ್ದಾರೆ 13-14ರಲ್ಲಿ. ಸೊ ಇದೇ ಇದರಲ್ಲಿ ಫುಲ್ಲು ದೇವರು ಗುಣಗಳೇ ಹೇಳಿರೋದು. ಸೊ ನಾವು ಬೇಗ ಹೋಗೋಣ. ಯಸ್ಮಾನ್ನೋ ದ್ವಿಜತೆ ಲೋಕ, 15ನೇದು, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ, ಹರ್ಷಾಮರ್ಷ ಭಯೋದ್ವೇಗೈರ್ ಮುಕ್ತೋಯ ಸಚಮೇ ಪ್ರಿಯ. ಸೊ ಶ್ಲೋಕ ಟ್ರಾನ್ಸ್ಲೇಷನ್ ಓದಿ, ಟೈಮ್ ಲೇಟ್ ಆಯ್ತು. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ದೇಶವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ, ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಸೊ ಇದು ಒಳ್ಳೆ ಇದದು. ಅದರಲ್ಲಿ ಅವನು ಹೇಳ್ತಿರೋದು, ಯಾರು ನನ್ನನ್ನು ಏನು ಮಾಡಕ್ಕಾಗಲ್ಲ, ಅವ್ರಿಗೂ ದೇವ್ರೇನು, ಅವ್ರಿಗೂ ಏನು ತೊಂದರೆ ಬೇರೆಯವ್ರು ಮಾಡಕ್ಕಾಗಲ್ಲ, ಬೇರೆಯವರು ಅವರಿಂದ ಏನು ಬೇರೆಯವ್ರಿಗೆ ತೊಂದರೆ ಆಗಲ್ಲ. ಯಸ್ಮಾನ್ನೋ ದ್ವಿಜತೆ ಲೋಕ, ಬೇರೆಯವ್ರಿಗೆ ಅವರಿಂದ ಏನು ತೊಂದರೆ ಆಗಲ್ಲ, ಅವ್ರಿಗೆ ಬೇರೆಯೊಂದು ಏನು ತೊಂದರೆನೂ ಆಗಲ್ಲ, ಹಂಗೆ ಅವರು ಯಾರಿಗೂ ತೊಂದರೆ ಕೊಡಲ್ಲ. ಸೊ ಅಂತ ಗ್ರೂಪ್ ಈ ಡಿವೋಟೀಸ್ ಭಕ್ತರು ಅಂದ್ರೆ. ಮತ್ತೆ ಹರ್ಷ ಅಂದ್ರೆ ಹ್ಯಾಪಿನೆಸ್ ಯಾವಾಗ ಆಗ್ಬರುತ್ತೆ, ನಮ್ಗೇನಾದ್ರು ಸಿಕ್ಕಿದ್ರೆ ನಮಗೆ ಖುಷಿ ಆಗುತ್ತೆ ಅಂತ ಒಂದು ಏನದು ಕುಗ್ಗೋದು, ಹಿಗ್ಗೋದು ಅಂತ ಹೇಳ್ತಾರಲ್ಲ, ಹಿಗ್ಗೋದು ಅವ್ರಿಗೆ ಇರೋದಿಲ್ಲ, ಅವರು ಸಮವಾಗಿರ್ತಾರೆ, ಕುಗ್ಗೋದು ಮಾಡಲ್ಲ ಅವರು. ಸೊ ಅದು ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ, ಅವರು ಎಲ್ಲ ಒಂದೇ ತರ ಇರ್ತಾರೆ. ಅಮರ್ಷ ಅಂದ್ರೆ ಅಸೂಯೆ ಒಂದು ಇರಲ್ಲ. ಯಾವಾಗ ನಮಗೆ ಏನೋ ಸಿಗಲ್ಲ ಅಂದಾಗ ನಮಗೆ ಬೇಜಾರಾಗುತ್ತೆ, ಆದ್ರೆ ನಮಗ್ ಸಿಕ್ಕಿಲ್ಲ ಓಕೆ, ಬೇರೆಯವ್ರು ಸಿಕ್ತು ಅಂದ್ರೆ ಅವ್ರಿಗೆ ಇನ್ನೊಂದು ಭಾವನೆ ಉಟ್ಕೊಳುತ್ತೆ, ಏನಾದ್ರು ಅಸೂಯೆ, ಅವನಿಗೆ ಸಿಕ್ಬಿಡ್ತಲ್ಲ, ಅದ್ ನನಗೆ ಬೇಕಾಗಿರಲ್ಲ, ಅದು ಬೇರೆಯವ್ರಿಗೆ ಸಿಕ್ತಲ್ಲ ಅನ್ನೋ ಒಂದು ಭಾವನೆ ಉಟ್ಕೊಳುತ್ತೆ, ಅದು ಅಸೂಯೆ ಅನ್ನೋ ಭಾವನೆನೂ ಅವ್ರ ಮೇಲೆ ಇರಲ್ಲ. ಆಮೇಲೆ ಉದ್ವೇಗ ಅಂದ್ರೆ ಆತಂಕ, ಎಲ್ಲದಕ್ಕೂ ಅದು ಒಂದು ಕೊಟ್ಟಿದ್ದಾರೆ. ಆತಂಕ ಅವನಿಗೆ, ಅಯ್ಯೋ ಸಿಕ್ಕಿದ್ಮೇಲೆ ಅವನಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ, ಇದನ್ನ ಹೆಂಗಪ್ಪ ನಾನು ಕಾಪಾಡೋದು, ಇಷ್ಟು ಆಸ್ತಿ ಇದೆ ನನಗೆ, ಇಲ್ಲ ಇಷ್ಟು ಇದಿದೆ ನನ್ನ ಕೈಯಲ್ಲಿ, ಇದನ್ನ ಹೆಂಗ್ ಕಾಪಾಡ್ಕೊಂಡು ಹೋಗೋದು, ಅದು ಆತಂಕ. ಏನು ಇಲ್ದಿರೋ ಅವನಿಗೆ ಏನು ಆತಂಕ ಇಲ್ಲ ಅಲ್ವಾ. ಸೊ ಅದು ಆತಂಕ ಇರುತ್ತೆ ಅವನಿಗೆ ಯಾವಾಗ್ಲೂ, ಅದೊಂದು ಅವನಿಗೆ ಒಂದು ಟೆನ್ಷನ್ ಇರುತ್ತೆ, ಯಾವಾಗ ಹೋಗ್ಬಿಡುತ್ತೆ ನನ್ನ ಕೈಯಿಂದ ಅಂತ. ಈ ಕೋತಿಗಳು ನೀವು ನೋಡ್ಬೋದು, ಅವರು ಬೇರೆ ಕೋತಿಗಳು ಬಂದಿದ ತಕ್ಷಣ ಎಲ್ಲ ಬಾಯಿಗೆ ಒಂದೇ ಸತಿ ಹಾಕೊಂತಾರೆ, ಯಾಕೆಂದ್ರೆ ಅವ್ರಿಗೆ ಅದು ರುಚಿ ನೋಡಕ್ ಟೈಮ್ ಇಲ್ಲ, ಅವ್ರು ಬಂದು ಕಿತ್ಕೊಂತಾರೆ ಅನ್ನೋದಕ್ಕೋಸ್ಕರ ಅವರೆಲ್ಲ ತಗೊಂತಾರೆ. ಹಂಗೆ ಅದು ಯಾವಾಗ್ಲೂ ಆತಂಕದಿಂದ ಇರ್ತಾರೆ ಅವರು. ಸೊ ಅದೊಂದು ಕ್ಯಾರೆಕ್ಟರ್ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಶ್ಲೋಕ 12.16. ಓಕೆ, 18-19 ಹೋಗ್ಬಿಟ್ಟಿದ್ದಾರೆ ಪ್ರಭು, 18-19 ಹಾಕಿದ್ದಾರೆ. ಲಾಸ್ಟ್, ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ, ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿತಿರ್ಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇದು 2 ಶ್ಲೋಕಗಳು ನೀವು ನೋಡ್ಬೋದು. ಲಾಸ್ಟ್ ಎಂಡಿಂಗ್ ಒಂದು ಭಕ್ತರದ್ದು ಏನೇನು ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ. ಟ್ರಾನ್ಸ್ಲೇಷನ್ ಓದಿ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು
ಅಲ್ಪ ತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು, ನನಗೆ ಬಹು ಪ್ರಿಯನಾದವನು. ಅದೇ ಅದರಲ್ಲಿ ಹೇಳಿರೋದು ಅವನು ಎಲ್ಲರಿಗೂ ಪ್ರಿಯವಾಗಿರ್ತಾನೆ. ಅಲ್ವಾ? ಸಮಶತ್ರುಚ, ಎಲ್ಲರನ್ನು, ಫ್ರೆಂಡನ್ನು ಎನಿಮೀನು ಒಂದೇ ತರ ನೋಡಕ್ಕಾಗುತ್ತಾ ನಮಗೆ? ಇಲ್ಲ. ಆದ್ರೆ ಇವನ್ ಹಂಗಲ್ಲ. ಇವನು ಎಲ್ಲರನ್ನು ಫ್ರೆಂಡ್ಸ್ ಆಗಿ, ಯಾಕಂದ್ರೆ ಅವನಿಗೆ ಗೊತ್ತು ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ, ಶತ್ರುನಲ್ಲೂ ಪರಮಾತ್ಮ ಇದ್ದಾನೆ. ಸೊ ಅವನು ಈ ಒಂದೇ ಸಮದೃಷ್ಟಿಯಿಂದ ನೋಡ್ತಾನೆ. ಅವನಿಗೆ ಯಾರು ಶತ್ರುಗಳಿರಲ್ಲ ಅಂತ ಮತ್ತೆ ಕೃಷ್ಣ ಅದನ್ನೇ ರಿಪೀಟ್ ಮಾಡ್ತಾನೆ. ಸೊ ಅವನು ನ್ಯೂಟ್ರಲ್. ಆಮೇಲೆ ಇನ್ನೊಂದು ಹೇಳೋದು ಏನಂದ್ರೆ, ಮಿತ್ರೇಚ ತಥಾ ಮಾನಾಪಮಾನೆಯು, ಅವನಿಗೆ ಮಾನ ಅಪಮಾನ ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ಅವನದು ಅಂತ ಏನಿಲ್ವಲ್ಲ. ಯಾರಾದ್ರೂ ಏನಾದ್ರು ಬೈದ್ರು ಅದು ಅವನಿಗೆ, ಅವನ ಶರೀರಕ್ಕೆ ಬೈಯೋದು, ಅವನ ಆತ್ಮಕ್ಕೆ ಯಾರು ಬೈಯಕ್ಕೂ ಆಗಲ್ಲ, ಹೊಗಳಕ್ಕೂ ಆಗಲ್ಲ. ಸೊ ಅವನು ಆ ಒಂದು ಚಿಂತೆಯಲ್ಲಿರ್ತಾನೆ. ಸೊ ಅವನು ದೇವರ ಕಾರ್ಯದಲ್ಲಿ ಇರೋದ್ರಿಂದ ಅವನಿಗೆ ಮಾನ ಅಪಮಾನ ಇಂಥವೆಲ್ಲ ಅವನಿಗೆ ತಾಗೋದೇ ಇಲ್ಲ. ಇದೆಲ್ಲ ಹೈ ಲೆವೆಲ್ ಕ್ವಾಲಿಟಿಗಳು. ಸೊ ನಮಗೆ ಆ ಲೆವೆಲ್ಗೆ ಇರಬೇಕು ಅಂತಿಲ್ಲ, ಬಟ್ ವಿ ಕ್ಯಾನ್ ಡೆವಲಪ್ ಈ ಕ್ಯಾರೆಕ್ಟರ್ಸ್. ಮತ್ತೆ ಶೀತೋಷ್ಣ ಯಾವುದೇ ಇರಲಿ, ಸುಖ ದುಃಖ ಇದರಲ್ಲೆಲ್ಲ ಅವನು ಒಂದೇ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ ಅಂತ. ಸೊ ಅಂಡ್ ಸೈಲೆಂಟ್ ಮೌನಿ ಅಂತ ಹೇಳಿದ ತಕ್ಷಣ ನೀವು ತಿಳ್ಕೊಬಾರ್ದು ಅವ್ನು ಮಾತಾಡೋದೇ ಇಲ್ಲ ಅಂತಲ್ಲ. ಇಲ್ಲಿ ಈ ಇದರಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವನು ಅನ್ನೆಸರಿಯಾಗಿ ಪ್ರಜಲ್ಪ, ಬೇರೆಯವ್ರ ಬಗ್ಗೆ ಕೆಟ್ಟದ್ ಮಾತಾಡೋದು ಇಲ್ಲ, ಕೆಟ್ಟದು ಯೂಸ್ ಮಾಡಕ್ಕೋಸ್ಕರ ಯೂಸ್ ಮಾಡಲ್ಲ. ಅವನ ಮಾತುಗಳನ್ನ ದೇವ್ರ ಹೊಗಳೋದಿಕ್ಕೆ, ದೇವ್ರ ಕೀರ್ತನೆ ಮಾಡಕ್ಕೋಸ್ಕರ ಯೂಸ್ ಮಾಡ್ತಾನೆ ಅಂತ ಇದ್ರಲ್ಲಿ ಹೇಳ್ತಿರೋದು. ಅದೇ ಮೌನ. ದೇವ್ರ ಬಗ್ಗೆ ಮಾತಾಡೋದು ಒಂದು ರೀತಿ ಮೌನನೇ. ಸೊ ಅಂಡ್ ಹೀ ಸ್ಯಾಟಿಸ್ಫೈಡ್, ತುಂಬಾ ಅವನು ಸಂತುಷ್ಟದಿಂದ ಇರ್ತಾನೆ. ಅವನು ತುಂಬಾ ಸ್ಯಾಟಿಸ್ಫೈ ಇರ್ತಾನೆ. ಅನಿಕೇತ, ಅವನಿಗೆ ರೆಸಿಡೆನ್ಸ್ ಇಲ್ಲ, ಅಂದ್ರೆ ಯಾವ್ದ್ರಲ್ಲೂ ಅವನ ಅಟ್ಯಾಚ್ಮೆಂಟ್ ತೋರ್ಸಲ್ಲ ಅಂತ. ಈಗ ರೆಸಿಡೆನ್ಸ್ ಬಂದ್ರೆ ನನ್ನ ಮನೆ ಇದು ನನ್ನ ನಿಕೇತನ ಇದು ಅಂದ್ರೆ ಅವನ ಅಟ್ಯಾಚ್ಡ್ ಅಲ್ವಾ. ಅವನಿಗೆ ನಿಕೇತನ ಅಂತ ಎಲ್ಲಾ ಮನೆ ಎಲ್ಲದು ಅವನಿಗೆ ಎಲ್ಲರೂ ಒಂದೇ ತರ, ಅವನಿಗೆ ಮನೆಗಳು ಎಲ್ಲೋದ್ರು ಅವನ್ನ ಒಂದು ಅಟ್ಯಾಚ್ಮೆಂಟ್ ಆಗಿ ಇಟ್ಕೊಳಲ್ಲ ಅಂತ. ಸೊ ಹಿ ಈಸ್ ಫಿಕ್ಸ್ಡ್ ಇನ್ ನಾಲೆಡ್ಜ್, ತುಂಬಾ ಬುದ್ಧಿವಂತನಾಗಿರ್ತಾನೆ. ಸ್ಥಿತಮತಿ, ಅವನ ಮತಿ ತುಂಬಾ ಸ್ಥಿರವಾಗಿರುತ್ತೆ ಅಂತ, ಸ್ಥಿರಮತಿ ಇರ್ತಾನೆ. ಸೊ ಅಂತಹವ್ರನ್ನು ನನಗೆ ತುಂಬಾ ಪ್ರಿಯವಾಗಿರ್ತಾರೆ ಅಂತ. ಇಷ್ಟು ಕ್ಯಾರೆಕ್ಟರ್ ಇದ್ರೆ ಕೃಷ್ಣನಿಗೆ ತುಂಬಾ ಇಷ್ಟ. ಲಾಸ್ಟ್ ಶ್ಲೋಕ. ಓಕೆ. ಏತು ಅರ್ಥಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮಾ ಭಕ್ತಾಸ್ತೆ ತೀವ ಮೇ ಪ್ರಿಯಃ. ಶ್ಲೋಕ ಓದಿ. ಟ್ರಾನ್ಸ್ಲೇಷನ್, ಸಾರಿ. ಆದರೆ ಈ ಧರ್ಮಾಮೃತವನ್ನು, ಭಗವದ್ಗೀತೆಯ ಮಾರ್ಗವನ್ನು ತಿಳಿಯಲ್ಪಟ್ಟಂತೆ ಅನುಸರಿಸುತ್ತಿರುವೆ. ಶ್ರದ್ಧೆ ಹೊಂದಿರುವ ಮತ್ತು ನನ್ನನ್ನು ಪರಮ ಗುರಿಯನ್ನಾಗಿ ಇಟ್ಟುಕೊಂಡಿರುವ ಭಕ್ತರು ಅವರು ನನಗೆ ಅತ್ಯಂತ ಪ್ರಿಯರು. 20ನೇ ಶ್ಲೋಕದಲ್ಲಿ ಕೃಷ್ಣ ಎಲ್ಲ ಸಮರೈಸ್ ಮಾಡ್ತಿದ್ದಾನೆ, ಹೇಳ್ತಿದ್ದಾನೆ. ಇದು ತುಂಬಾ ನನಗೆ ಕ್ಲೋಸ್ ಆಗಿರೋರು, ಇಷ್ಟು ಗುಣಗಳಿರೋರು, ಇದು ಕಷ್ಟ ಇದು ಫಾಲೋ ಮಾಡೋದು. ಆದ್ರೆ ಸ್ಟಡಿಯಾಗಿ ಫಿಕ್ಸ್ಡ್ ಆಗಿ ನನ್ನ ಜೊತೆ ಇರೋನು, ಮನಸ್ಸು ನನ್ನ ಮೇಲೆ ಅರ್ಪಣೆ ಮಾಡಿರೋನು, ಅವನು ನನ್ನ ಮೇಲೆ ನಂಬಿಕೆ ಮತ್ತೆ ಶ್ರದ್ಧೆ ಇಟ್ಟಿರೋನು, ಅವನು ನನ್ನ ಹೃದಯನ ಕ್ಯಾಪ್ಟಿವೇಟ್ ಮಾಡ್ತಾನೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅವ್ನು ನನಗೆ ತುಂಬಾ ಪ್ರಿಯವಾಗಿರೋರು. ಹಿ ಬಿಕಮ್ಸ್ ವೆರಿ ಡಿಯರ್ ಟು ಮೀ. ಆದ್ರೆ ಕಾನ್ಸ್ಟೆಂಟ್ ಆಗಿ ಇಷ್ಟಪಡ್ಬೇಕು ಅಂದ್ರೆ ಅವ್ರು ಕಾನ್ಸ್ಟೆಂಟ್ ಆಗಿ ಅವ್ರ ಜೊತೆ ಇರ್ಬೇಕಲ್ಲ. ಕಾನ್ಸ್ಟೆಂಟ್ ಆಗಿ ಅವರು ಒಂದಿನ ಮಾಡೋದು ಭಕ್ತಿ, 2ನೇ ದಿನ ಬಿಟ್ಬಿಡೋದು, ಹಂಗಲ್ಲ. ಭಕ್ತಿ ಅನ್ನೋದು ಕಂಟಿನ್ಯೂಸ್ ಆಗಿರ್ಬೇಕು, ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ಅಂತವ್ರನ್ನ ಕೃಷ್ಣ ಎಸ್ಪೆಷಲಿ ಹೇಳ್ತಿದ್ದಾನೆ. ಕನ್ಸಿಸ್ಟೆಂಟ್ ಆಗಿ ಮಾಡಿರೋರು ಅವ್ನು ತುಂಬಾ ಮೆಚ್ತಾನೆ ಅಂತ ಅದು ಹೇಳ್ತಿರೋದು. ಸೊ ಇದೆಲ್ಲ ನೋಡಿದ್ರೆ 35 ಶ್ಲೋಕಗಳು ನಿಮ್ಗೆ ಅರ್ಥ ಆಗ್ಬೇಕು. ಇಷ್ಟು ಶ್ಲೋಕಗಳಿಂದ ಭಕ್ತಿ ಒಂದು ಗುಣಗಳು, ಒಬ್ಬ ಭಕ್ತನಲ್ಲಿ ಎಂತ ಒಳ್ಳೆ ಗುಣಗಳಿರುತ್ತೆ ಅಂತ. ಸೊ ನಾವು ಇದು ಓದಿದಾಗ ಭಗವದ್ಗೀತೆಯಿಂದ ನಾವೊಂದು ಪಾಠ ತಗೋಬೇಕು. ಏನು ಅಂದ್ರೆ, ಕೃಷ್ಣ ಇದನ್ನೆಲ್ಲ ಸಾಮಾನ್ಯವಾಗಿ ಇದು ಯಾರು ನಾವು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಇದೆಲ್ಲ ಹೇಳಿದ್ರೆ ನನ್ನ ಜೊತೆ ಬರ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಯಾರು ಮಾಡ್ತಾರಪ್ಪ ಅಂತ ತಿಳ್ಕೊಂತಾರೆ. ಆದ್ರೆ ಕೃಷ್ಣ ತುಂಬಾ ಬಲವಂತವಾಗಿ ಇದೇ ಹೇಳ್ತಾನೆ, ಇದು ನನ್ನ ಜೊತೆ ಕ್ಲೋಸ್ ಆಗಿರ್ಬೇಕು ಅಂದ್ರೆ ಅವನು ಇದೆಲ್ಲ, ಈ ಕ್ವಾಲಿಟೀಸ್ ಎಲ್ಲ ಅವನು ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಕೃಷ್ಣ ತುಂಬಾ ಇದರಿಂದ ಹೇಳ್ತಾನೆ. ಸೊ ನಮ್ಮ ಇದರಿಂದ ನೀವು 3 ಹಂತಗಳು ನೀವು ನೋಡಿದ್ರಲ್ಲ. ಸೊ ಅದರಲ್ಲಿ ಫಸ್ಟ್
ಶ್ಲೋಕದ 20 ಶ್ಲೋಕ ಇರೋದು. ಅದರಲ್ಲಿ ಫಸ್ಟು ನಿರಾಕಾರ ರೂಪ ಮತ್ತೆ ಆಕಾರ ಸಾಕಾರ ರೂಪ ನೋಡಿದ್ರೆ ಕೃಷ್ಣ ಹೇಳ್ತಾನೆ ಸಾಕಾರ ರೂಪವನ್ನೇ ನೀನು ಆರಾಧಿಸು ಅಂತ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ ನೀವು ಪ್ರೋಗ್ರೆಸಿವ್ ಆಗಿ ಹಂತ ಹಂತವಾಗಿ ನೀವು ಯಾವ ನಿಮ್ಮ ಲೆವೆಲಲ್ಲಿ ಇದ್ದೀರಾ ಆ ಲೆವೆಲಿಂದ ಮುಂದೆ ಹೋಗಿ, ಏನು ಬಲವಂತ ಇಲ್ಲ. ನೀವು ಮುಂಚೆನೆ ಅಲ್ಲಿಗೆ ಫಸ್ಟ್ ಪ್ಲೇಸಲ್ಲಿ ಹೋಗ್ಬಿಡ್ಬೇಕು ಅಂತ ಏನಿಲ್ಲ. ನಿಧಾನಕ್ಕೆ ನೀವು ನಿಮ್ಮ ಕ್ವಾಲಿಟಿ ಏನಿದೆ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ, ಆ ಕ್ಯಾರೆಕ್ಟರ್ಗೆ ಏನು ಸೂಟ್ ಆಗುತ್ತೆ ಅಕಾರ್ಡಿಂಗ್ಲಿ ನೀವು ನಿಮ್ಮ ಭಕ್ತಿಯನ್ನ ಲೆವೆಲ್ನ ಪಡ್ಕೋಬಹುದು, ಮುಂದೆ ಹೋಗ್ಬೋದು ಅಂತ. ಸೊ ಆಮೇಲೆ ಕೃಷ್ಣ ಹೇಳೋದು ಇಷ್ಟೊಂದು 35 ಕ್ವಾಲಿಟೀಸ್ ಇದೆ. ಇದು ಪಾಲನೆ ಮಾಡೋನಿಗೆ, ಒಳ್ಳೆ ಕ್ವಾಲಿಟೀಸ್ ಇರೋನಿಗೆ ನನಗೆ ತುಂಬಾ ಪ್ರಿಯವಾಗ್ತಾನೆ, ಅವ್ನು ನನ್ನ ಜೊತೆ ಇರ್ತಾನೆ ಅನ್ನೋದು. ಸೊ ಇದೆಲ್ಲ ಪ್ರಾರ್ಥನೆ ಮಾಡಿದ್ರೆ ನೀವು ಲವ್ ಡೆವಲಪ್ ಮಾಡ್ಕೊಂತೀರಾ ಕೃಷ್ಣನ್ ಮೇಲೆ ಅಲ್ವಾ. ಈ ಕ್ವಾಲಿಟೀಸ್ ಎಲ್ಲ ನೀವು ಜಪ ಮಾಡಿದ್ರೆ ಸಾಕು. ಈಗ ಜಪ ಒಂದು ಮಾಡಿದ್ರೆ, ಹರಿ ಕೀರ್ತನೆ ಒಂದು ಮಾಡಿದ್ರೆ, ಶ್ರವಣ ಹೇಳಿದ್ರಲ್ವಾ, ಜಪ ಮತ್ತೆ ಕೀರ್ತನೆ, ಚಾಂಟಿಂಗ್ ಮತ್ತೆ ಹಿಯರಿಂಗ್, ಇದೆಲ್ಲ ಮಾಡಿದ್ರೆ, ಹಿಯರಿಂಗ್ ಇಂದ ಚಾಂಟ್ ಮಾಡಿ ಕೀರ್ತನೆ ಮಾಡೋದು ಅಂದ್ರೆ ಅವನ ಜಪ ಮಾಡೋದು ಅಂದ್ರೆ ಅದು ಮಾಡಿದ್ರೆ ಸಾಕು. ನೀವು ಕೃಷ್ಣನ್ ಮೇಲೆ ನಿಮಗೆ ಒಂದು ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿ ಹುಟ್ಟಿದಾಗ ನಿಮಗೆ ಒಳ್ಳೆ ಕ್ವಾಲಿಟೀಸು ಬರ್ತವೆ. ಒಳ್ಳೆ ಕ್ವಾಲಿಟೀಸ್ ಬಂದ್ರೆ ಕೃಷ್ಣ ನಿಮ್ಮನ್ನ ಬಹಳ ಹಿ ವಾಂಟ್ಸ್ ಟು ನಿಮ್ಮನ್ನ ಅವನ ಜೀವನದಲ್ಲಿ ಅವನ್ ಬೇಕು ಅಂತ ಆಗ್ಬಿಡುತ್ತೆ ನಿಮ್ಮನ್ನ ಅವನಿಗೆ. ಸೊ ಅದು ರಿಲೇಶನ್ಶಿಪ್ ಇರೋದು. ಸೊ ಇಷ್ಟೇ ಇದ್ರಲ್ಲಿರೋದು. ಅಷ್ಟು ದೊಡ್ಡ ಶ್ಲೋಕ ಇದೇನಲ್ಲ, ಚಾಪ್ಟರ್ ಏನಲ್ಲ. ಸೊ ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು, ಇಲ್ಲ ನಿಮ್ಗೆ ಅನಿಸಿಕೆಗೇನು ಹೇಳ್ಬೋದು. ಸೊ ಭಕ್ತಿ ಯೋಗ, ನಾವು ಇಲ್ಲಿ ನಿಲ್ಲಿಸ್ಬೋದು ಬೇಕಾದ್ರೆ. ಇಲ್ಲಿ ನಿಮಗೆ ಏನಾದ್ರೂ ಕ್ವಶನ್ಸ್ ಇಲ್ಲ ಅಂದ್ರೆ, ಸೊ ಭಕ್ತಿ ಯೋಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಬೇರೆ ಎಲ್ಲ ಮಾರ್ಗಕ್ಕಿಂತ ಭಕ್ತಿ ಅನ್ನೋದು ತುಂಬಾ ಸುಲಭ ಕೂಡ, ಅಷ್ಟು ಕಷ್ಟ ಏನಿಲ್ಲ. ಬೇರೆ ಮಾರ್ಗಗಳು ತಪಸ್ಸೆ ಮಾಡೋದು, ಸಾವಿರಾರು ವರ್ಷಗಳು ಕುತ್ಕೊಳೋದು ಅದೆಲ್ಲ ಬೇಡ. ಮನೇಲಿ ನಿಮ್ಮ ಒಂದು ಫೆಸಿಲಿಟಿ ಹೆಂಗಿದೆಯೋ ಹಂಗೆ ಕಂಫರ್ಟಬಲ್ ಆಗಿ ಮಾಡುವಂಥದ್ದು ಭಕ್ತಿ. ಆದ್ರೆ ಅದರದ್ದು ತುಂಬಾ ಪವರ್ಫುಲ್. ಈಗ ಡಾಕ್ಟರ್ ಹತ್ರ ನಾನು ಹೇಳಿದ್ನಲ್ವಾ, ಡಾಕ್ಟರ್ ಹತ್ರ ಹೋಗಿ ಒಬ್ಬ ಕೇಳ್ತಾನೆ, ನನಗೆ ಹುಷಾರಿಲ್ಲ, ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಅವನಿಗೆ ಒಂದು ಲೆಮನ್ ಜ್ಯೂಸ್ ಕೊಟ್ಟು ಇದು ನಿನ್ ಕಾಯಿಲೆ ಹೊರತುಪಡಿಸೆ ಅಂದ್ರೆ ಅವನಿಗೆ ಡೌಟ್, ಇಷ್ಟು ಈಸಿಯಾಗಿರೋದು ಹೆಂಗೆ ನಮ್ಮ ಕಾಯಿಲೆನ ದೂರ ಮಾಡುತ್ತೆ ಹಂಗೆ. ಆದ್ರೆ ಈ ಚಾಂಟಿಂಗ್ ಅನ್ನೋದು ಇಲ್ಲ, ನೀವು ಜಪ ಮಾಡೋದು ಅನ್ನೋದು ಒಂದು ಲೆಮನ್ ಜ್ಯೂಸ್ ಇದ್ದಂಗೆ. ಈ ಭವಸಾಗರದಿಂದ ನಿಮ್ಮನ್ನ ಮೇಲೆತ್ತಕ್ಕೆ ಇದೊಂದು ಜಪ ಸಾಕು. ಅದೊಂದು ಸ್ಟಾರ್ಟ್, ಅದು ಸಿನ್ಸಿಯರಿಟಿಯಿಂದ ಮತ್ತದು ದೇವ್ರು ತಗೊಂಡೋಗ್ತಾನೆ. ಸೊ ಜಪ ಒಂದು ಸ್ಟಾರ್ಟ್ ಮಾಡಿದ್ರೆ ಸಾಕು. ಎಲ್ಲರೂ 1-2 ಎಷ್ಟಾಗುತ್ತೋ ಅಷ್ಟು ಅವರಿಗೆ ಟೈಮ್ ಅಕಾರ್ಡಿಂಗ್ಲಿ ನೀವು ಮಾಡ್ಕೋಬೇಕು ಅನ್ನೋದು ಈ ಒಂದು ಭಕ್ತಿ ಯೋಗದ ಒಂದು ಸಮರಿ. ಸೊ ಏನಾದ್ರೂ